ಅದ್ವೈತ ಸಾರ್ವ ಚತುರ್ಥಿ ಸಿದ್ಧಾರೂಢರ ಶ್ರೀ ಚರಣಗಳಿಗೂ, ಮೌನಯೋಗಿ ಗುರುನಾಥರೋಢರ ಶ್ರೀ ಚರಣಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶಿವಾನಂದ ಭಾರತಿಯಾದವರ ಪಾದ ಕಮಲಗಳಿಗೂ, ಲೋಕ ಕಲ್ಯಾಣಾರ್ಥವಾಗಿ ಪರಮಾತ್ಮನ ಅರ್ಧಾಂಗಿಣಿಯಾಗಿರ್ತಕ್ಕಂಥ ಪಾರ್ವತಿಗೆ ಧರೆಗಿಳಿದು ಬಂದು ನಮ್ಮ ಮೇಲೆ ಉದ್ಧಾರ ಮಾಡಲಿಕ್ಕೆ ಅವತಾರವೆತ್ತಿರ್ತಕ್ಕಂಥ ದಾನಮ್ಮ ದೇವಿಯ ದಿವ್ಯ ಚರಣಾರವಿಂದಗಳಿಗೂ ದೀರ್ಘದಂಡೋತ್ ನಾಮ ಸಲ್ಲಿಸಿ, ಬಸವಾದಿ ಪ್ರಮತರ ಶ್ರೀ ಚರಣಗಳಿಗೂ ಅನಂತ ಕೋಟಿ ದೀರ್ಘದಂಡೋತ್ ನಾಮ ಸಲ್ಲಿಸಿ, ಯಾವ ಸದ್ಗುರು ಜ್ಯೋತಿರ್ಲಿಂಗ ಆಶ್ರಮದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಶ್ರಾವಣ ಮಾಸದ ನಿಮಿತ್ತವಾಗಿ ಜಗಜ್ಜನನಿ ಭಕ್ತರ ಕಾಮಧೇನು ಎಲ್ಲರಿಗೆ ಕಾಮನೆಗಳನ್ನ ಕೊಡ್ತಕ್ಕಂಥ ಕಾಮಧೇನು ಆಗಿರ್ತಕ್ಕಂಥ ಈ ದಾನಮ್ಮ ದೇವಿಯ ಚರಿತ್ರೆಯನ್ನ, ದಾನಮ್ಮ ದೇವಿಯ ಮಹಿಮೆಯನ್ನ ಶ್ರವಣ ಮನನ ನಿಧ್ಯಾಸನ ಮಾಡಿಕೊಂಡು ಪರಮ ಶ್ರೇಷ್ಠವಾಗಿರ್ತಕ್ಕಂಥ ದುರ್ಲಭವಾಗಿರ್ತಕ್ಕಂಥ ಈ ಮನುಷ್ಯ ಜನ್ಮವನ್ನು ಸಫಲತೆ ಮಾಡಿಕೊಂಡು ಧನ್ಯರಾಗಬೇಕು ಅಂತಕ್ಕಂಥ ಅಪನಸಿದ್ದು ಕೂಡಿರುವ ಎನ್ನ ಆತ್ಮೀಯ ಸರ್ವ ಶರಣರು ಶರಣರಿಗೆ ಶರಣು ಶರಣಾತ್ಮ ಸಲ್ಲಿಸುತ್ತೇವೆ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಸ್ತುತಿಯನ್ನು ಮಾಡಿಕೊಂಡು ಮಂಗಲಾಚರಣವನ್ನು ಮಾಡಿ ಇಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಹಿಂದಿನ ದಿವಸ ಏನಾಗಿತ್ತು ಅದು ವಿಷಯ ಸ್ವಲ್ಪ ಸಿಂಹಾವಲೋಕನ ಮಾಡೋಣ. ಭರತ ಖಂಡದಲ್ಲಿ ಏನಾಗ್ತದಪ್ಪ ಅಂದ್ರೆ ಅಧರ್ಮವನ್ನ ಹೆಚ್ಚಾದದ್ರಿಂದ ಅಧರ್ಮ ತಲೆ ಎತ್ತಿ ಮೇರೆಯುವುದರಿಂದ ಪರಮಾತ್ಮನವಾನಾಗಿರ್ತಕ್ಕಂಥ ಪರಮಾತ್ಮನ ಅನುಗ್ರಹ ಮೇರೆಗೆ ನಂದೀಶನಿಗೆ ಧರೆಗೆ ಬಸವಣ್ಣನ ಅವತಾರವನ್ನು ಬಸವನ್ನಾಗಿ ನಿನ್ನ ಧರೆಗೆ ಇಳಿದು ಹೋಗಿ ಧರ್ಮ ಪರಿಪಾಲನೆಯನ್ನು ಮಾಡ್ತಕ್ಕಂಥ ನಾವು ಅಂತಕ್ಕಂಥ ಹೇಳಿ ಬಿದ್ದವರನ್ನು ಎತ್ತಲಿಕ್ಕೆ ಬಂದಿರತಕ್ಕಂಥ ಬಸವಣ್ಣ, ಬಿದ್ದವರನ್ನು ಎತ್ತಲಿಕ್ಕೆ ಬಂದಿರತಕ್ಕಂಥ ಬಸವಣ್ಣ, ಭಕ್ತಿ ಭಂಡಾರಿ ಎನಿಸಿಕೊಂಡಿರ್ತಕ್ಕಂಥ ಬಸವಣ್ಣ, ನಂದಿನೇ ಇರತಕ್ಕಂಥ ಬಸವಣ್ಣರ ಅವತಾರವನ್ನು ತಾಳಿಕೊಂಡು ಧರ್ಮ ಪರಿಪಾಲನೆಗೋಸ್ಕರ ಪರಮಾತ್ಮನ ಅನುಗ್ರಹ ಪಡ್ಕೊಂಡು ಎಲ್ಲಿ ಬಂದ್ರಪ್ಪ ಅಂತಂದ್ರೆ ಭೂಲೋಕಕ್ಕ ಎಲ್ಲಿ ಬಾಗೇವಾಡಿಯಲ್ಲಿ ಮಾದರಸ ಮಾದಲಾಂಬಿಕೆ ಉದರದಿಂದ ಇಲ್ಲಿ ಜನನಾಗಿರ್ತಕ್ಕಂಥ ಕಥೆಯನ್ನ ನಿನ್ನಿನ ಪರ್ಯಂತರ ಕೇಳಿದ್ದೀವಿ. ಬಸವಣ್ಣವರು ಏನು ಮಾಡಿರಪ್ಪ ಅಂತಂದ್ರೆ ಜಾತಿ ಮತ ಪಂಥ ಭೇದರಹಿತವಾಗಿರ್ತಕ್ಕಂಥ ಏನು ಅಲ್ಲೋಲ ಕಲ್ಲೋಲ ಆಗ್ತಾ ಇತ್ತು ಅದನ್ನ ನಿವಾರಣೆ ಮಾಡೋಕ್ಕೋಸ್ಕರ ಅವತಾರವೆತ್ತಿರ್ತಕ್ಕಂಥರ ಬಿದ್ದವರನ್ನು ಎತ್ತಲಿಕ್ಕೆ ಬಂದಿರತಕ್ಕಂಥ ಬಸವಣ್ಣ ಏನಾಗಿತ್ತು ಒಂದು ಕಾಲದಲ್ಲಿ ಬಸವಣ್ಣವರು ಯಾವ ರೀತಿ ಇದ್ರಪ್ಪ ಅಂತಂದದ್ದಾದ್ರೆ ಎಲ್ಲಿ ಅಧರ್ಮ ನಡೀತದ ಎಲ್ಲಿ ಅನ್ನೋದ್ರೆ ಸತ್ಕಾರ್ಯಗಳು ನಡೆಯಂಗಿಲ್ಲ. ಅಲ್ಲಿ ಏನಪ್ಪಾ ಅಂದ್ರೆ ಸತ್ಕಾರ್ಯಗಳು ನಡೆಯುವಂತೆ ಶಿವನ ನಾಮಸ್ಮರಣೆ ಮಾಡ್ತಕ್ಕಂಥ ಭಕ್ತಿಯನ್ನು ಬೀರ್ತಕ್ಕಂಥ ಭಕ್ತಿ ಭಂಡಾರಿ ಅಂತಕ್ಕಂಥ ಬಸವಣ್ಣವರು ಏನು ಮಾಡಿರಪ್ಪ ಅಂದ್ರೆ ಬಿದ್ದವರನ್ನು ಎತ್ತಲಿಕ್ಕೆ ಬಂದಿರತಕ್ಕಂಥ ಬಸವಣ್ಣ. ಸಂಬೋಳಿ ರಾಗಣ್ಣ ಅಂತಕ್ಕಂಥ ಕತಿ ಕೇಳಿದ್ರೆ ಹಿಂದೆ ಹೇಳ ಕತಿ ಹೇಳಿದ್ರು. ಸಂಬೋಳಿ ರಾಗಣ್ಣ ಅಂತಕ್ಕಂಥವ್ನು ಏನಿತ್ತಪ್ಪ ಅಂದ್ರೆ ಕೀಳ ಜಾತಿಯನ್ನು ಇರ್ತಕ್ಕಂಥ ಇರೋದ್ರಿಂದ ಏನಾಗಿತ್ತು ಅಂದ್ರೆ ಊರ ಒಳಗ ಅವಾಗ ಏನು ಭೇದ ಭಾವ ಬಹಳ ಇರ್ತವ, ಭೇದ ಭಾವದಿಂದ ಕೂಡಿರ್ತಕ್ಕಂಥ ಕಾಲ ಇತ್ತು. ಅವಾಗ ಏನಾಗಿತ್ತು ಅಂದ್ರೆ ಸಂಬೋಳಿ ರಾಗಣ್ಣ ಏನು ಮಾಡಿದ ಎಲ್ಲ ಜನರು ಇರ್ತಕ್ಕಂಥ ಊರೊಳತಕ್ಕಂಥ ಬಾವಿ ಸೇದು ಬಾವಿಯನ್ನು ಮುಟ್ಟಿದ್ದ. ಸೇದು ಬಾವಿಯನ್ನು ಮುಟ್ಟಿದ ನಂತರ ಏನಾಗ್ತದೆ ಎಲ್ಲರೂ ಜನ ಕೂಡಿ ಏನು ಮಾಡ್ತಾರೆ ಸೇದು ಬಾವಿಯನ್ನ ಕೀಳು ಜಾತಿಯನ್ನು ಮುಟ್ಟಿದ್ದಾನೆ ಅಂತಕ್ಕಂಥ ಏನ್ ಮಾಡಪ್ಪ ಅಂದ್ರೆ ಸಂಬೋಳಿ ರಾಗಣ್ಣನಿಗೆ ಎಟ್ಟು ಬಡದಂತ ಊರು ಪಂಚಾಯತಿ ಕಟ್ಟಿ ಮುಂದೆ ಹೋಗಿ ಅವನನ್ನು ಬಡದ್ರು. ಹೆಂಗ್ ಬಡದ್ರು? ಕಣ್ಣು ಕಾಣದಂತೆ ಬಡದ್ರು. ಕಣ್ಣು ಕಾಣದಂತೆ ಬಡದು ಊರು ಹೋಗಿ ಅವನು ಬಿಟ್ಟು ಬಂದ್ರು. ಊರು ಆಚೆ ಹಾಕಿದ್ರು. ಊರು ವಾತಾವರಣ ನೋಡ್ರಿ ಹಂಗ ಊರು ವಾತಾವರಣ ಊರು ಹೊರಗೆ ಹಾಕಿಬಿಟ್ರು. ಊರು ಹೊರಗೆ ವಾತಾವರಣ ಊರು ಹೊರಗೆ ಹಾಕಿಬಿಟ್ರು. ಅಲ್ಲಿ ಕಣ್ಣ ಕಾಣದಂತೆ ಬಡದಿದ್ರು. ಅವನು ಕಣ್ಣ ಕಾಣ್ತಿಲ್ಲ ಅಷ್ಟು ಬಡದಿದ್ರು ಬಡದು ಬಿದ್ದಿದ್ದ. ಅಲ್ಲಿ ಏನ್ ಮಾಡ್ತಿದ್ದ ನಳ್ಕೋ ಅಂತ ಬಿದ್ದಿದ್ದ ಸಂಬೋಳಿ ರಾಗಣ್ಣ. ನಳ್ಕೊಂತ ಬಿದ್ದಿದ್ದ. ಅವಾಗ ಬಸವಣ್ಣವರು ಅಶ್ವಾರೂಢರಾಗಿ ಅಂದ್ರೆ ಕುದುರೆ ಮೇಲೆ ಹತ್ತಿಕೊಂಡು ಕಿರೀಟ ಭೂಷಣವನ್ನು ರಾಜ ಪೋಷಕ ಕಿರೀಟ ಹಾಕೊಂಡ ಅದೇ ದಾರಿಯಿಂದ ಬರ್ತಾ ಇತ್ತು. ದಾರಿಯಿಂದ ಬರುವಾಗ ಏನಾಗ್ತದಪ್ಪ ಅಲ್ಲಿ ನರಳತಕ್ಕಂಥ ಶಬ್ದ ಕೇಳಿಸ್ತದ. ಬಸವಣ್ಣರಿಗೆ ನರಳತಕ್ಕಂಥ ಶಬ್ದ ಕೇಳಿಸ್ತಕ್ಕಂಥ. ಅವಾಗ ಬಸವನು ಅಶ್ವಾರೂಢ ಹೋಗ್ತಕ್ಕಂಥ ಕುದುರೆ ಮೇಲೆ ಇಳಿದು ಇಲ್ಲಿ ಯಾರು ಬಿದ್ದು ನರಳುತ್ತಿದ್ದಾರೆ ಅಂತಕ್ಕ ನೋಡಬೇಕು ಅಂತ ಹೋಗಿ ನೋಡೋದಕ್ಕ ಅಲ್ಲಿ ಇನ್ನು ಕಣ್ಣು ಕಾಣದಂತೆ ಬಡದಿದ್ರು ಸಂಬೋಳಿ ರಾಗಣ್ಣನಿಗೆ. ಅವಾಗ ಬಸವಣ್ಣವರು ಎಬಿಸಿರವನನ್ನ ಸಂಬೋಳಿ ರಾಗಣ್ಣನ ಎಬಿಸಿ ಹಿಡಿದ್ರು.
ಅವಾಗ ಏನಂದ, ಶರಣು ಶರಣಾರ್ಥಿ ಬಸವಣ್ಣ ಅಂದ. ಸಂಬೋಳಿ ರಾಗಣ್ಣ ಶರಣು ಶರಣಾರ್ಥಿ ಬಸವಣ್ಣ ಅಂದ. ಬಸವಣ್ಣವರು ಕೇಳು ಸಂಬೋಳಿ ರಾಗಣ್ಣನಿಗೆ, ಅಲ್ಲ ನಿನಗೆ ಕಣ್ಣ ಕಾಣದಂತೆ ಬರೆದಿದ್ದಾರೆ, ಕಣ್ಣು ಸಹಿತ ಕಾಣದಂತೆ ಆಗಿದೆ, ಆದ್ರೆ ನಾನ ಬಂದು ಎತ್ತಿನ ನಿನಗೆ ಹೆಂಗ ಗೊತ್ತಾಯ್ತು ಅಂತ ಕೇಳಿದ ಸಂಬೋಳಿ ರಾಗಣ್ಣನಿಗೆ ಬಸವಣ್ಣವರು ಕೇಳಿದ್ರು, ಅಲ್ಲ ಬಸವಣ್ಣ, ಈ ಕಲ್ಯಾಣದೊಳಗೆ ಬಿದ್ದಿರ್ತಕ್ಕಂಥ ಎತ್ತತಕ್ಕಂಥ ಸಾಮರ್ಥ್ಯ ನಿನ್ನ ಬಿಟ್ಟು ಮತ್ತಾರಿಗೈತಿ ಅಂತಕ್ಕಂಥ ಸಂಬೋಳಿ ರಾಗಣ್ಣ ಹೇಳಿದ್ರೆ, ಬಿದ್ದವರನ್ನು ಎತ್ತಲಿಕ್ಕೆ ಬಂದಿರ್ತಕ್ಕಂಥ ಬಸವಣ್ಣನ ಅವತಾರ ಆಗಿರ್ತಕ್ಕಂಥದ್ದೈತಿ, ಧರ್ಮ ಪರಿಪಾಲನೆಗೆ ಬಂದಿರ್ತಕ್ಕಂಥದ್ದೈತಿ. ಅಂತ ಧರ್ಮ ಪರಿಪಾಲನೆಗೋಸ್ಕರ ಅಂದ್ರೆ ಪರಮಾತ್ಮನೇ ನಂದಿಯನ್ನ ಬಸವಣ್ಣನ ಅವತಾರವನ್ನು ತಾಳಿ ಬಸವಣ್ಣವರಾಗಿ ಭಕ್ತಿ ಭಂಡಾರ ಎನಿಸ್ಕೋ ಅಂತಕ್ಕಂಥ ಮಾತನ್ನ ನಿನ್ನಿನ ಕಥೆಯನ್ನ ಕೇಳಿದ್ದೀವಿ. ಆ ಕಥೆಯನ್ನು ಬಿದ್ದವರನ್ನು ಎತ್ತಲಿಕ್ಕೆ ಬಂದಿರ್ತಕ್ಕಂಥ ಬಸವಣ್ಣ, ಆ ಬಸವಣ್ಣವರು ಏನು ಮಾಡ್ರಪ್ಪ ಅಂದ್ರೆ ಬಸವಣ್ಣರ ಚರಿತ್ರೆ ಭಾಗ ಇರ್ತಕ್ಕಂಥದ್ದು ಐತಿ ಅಂದ್ರೆ, ಜೀವ ಇರೋಗೆಲ್ಲ 10 ಜನ್ಮವನ್ನು ತಾಳಿ ಸಹಿತ ಬಸವಣ್ಣರ ಕೀರ್ತಿ ಗುಣಗಾನ ಮಾಡಿರ್ತಕ್ಕಂಥ ಲೀಲೆಗಳನ್ನ ನಾವು ಮಾಡಿರ್ತಕ್ಕಂಥ ಪವಾಡಗಳನ್ನ ಕೇಳು ಸಹಿತ ತೀರಲಾರದಿರ್ತಕ್ಕಂಥದ್ದೈತಿ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಬಸವಣ್ಣ ಧರೆಗೆ ಬಂದ ನಂತರ ಏನಾಗ್ತದ ಅಂತಕ್ಕಂಥ ಏನಾಗ್ತದಪ್ಪ ಅಂತಂದರೆ ಬಸವಣ್ಣವರು ನಂದಿ ಏನು ಮಾಡಿದಪ್ಪ ಅಂದ್ರೆ ಪರಮಾತ್ಮನ ಅನುಗ್ರಹದಿಂದ ಏನು ಧರೆಗೆ ಇಳಿದು ಬಂದಿರತಕ್ಕಂಥ ಕಥೆಯನ್ನ ನಿನ್ನಿನ ಪರ್ಯಂತರ ಕೇಳಿದ್ದೀವಿ. ಅದು ಹೆಂಗಾಗ್ತದಪ್ಪ ಅಂದ್ರೆ ಮಾದರಾಂಬಿಕೆಯ ಪುಣ್ಯ ಗರ್ಭದಿಂದ ಜನನ ಆಗ್ತದ. ಜನನ ಅಂತ ಜಾತವೇದ ಮುನಿಗಳಿಂದ ಅವರಿಗೆ ಲಿಂಗ ಶಿಕ್ಷೆಯಾಗಿ ಜ್ಞಾನೋದಯ ಅಂತಕ್ಕಂಥ ಜ್ಞಾನ ಉಪದೇಶ ಆಗ್ತಕ್ಕಂಥ ಅದ ಕಥೆಯನ್ನು ಕೇಳಿದ್ದೀವಿ. ಇವತ್ತು ಏನಾಗ್ತದಪ್ಪ ಅಂತಂದ್ರೆ ಬಸವಣ್ಣನಿಗೆ ಪರಮಾತ್ಮ ಮಾತು ಕೊಟ್ಟ, ಏನು ಕೊಟ್ಟ, ನಿನ್ನನ್ನು ಕ್ಷಣಾರ್ಧದಲ್ಲಿ ಸಹಿತ ಕ್ಷಣಕಾಲ ಸಹಿತ ನಿನ್ನ ಇರಲಾರ್ದಂತ ನಾ ಹೇಗೆ ಬಿಟ್ಟಿರಲಿ ಅಂತಕ್ಕಂಥ ಏನ್ ನಂದಿ ಪರಮಾತ್ಮನ ಕೇಳಿದಾಗ ಪರಮಾತ್ಮ ಸಂಗಮನಾಥನಾಗಿ ನಾನು ಅವತಾರ ತಾಳುತ್ತೇನೆ ಅಂತೇಳಿ ಹೇಳಿಬಿಟ್ಟ. ಸಂಗಮನಾಥನಾಗಿ ನಾನು ಅವತಾರ ತಾಳ್ತೇನೆ ಅಂತ ಹೇಳಿದಾಗ ಅವಾಗ ಪಾರ್ವತಿ ಕೇಳ್ತಾಳ, ನೀನು ಭೂಲೋಕಕ್ಕೆ ಹೋದ ನಂತರ ನಂದೇನು ಕೆಲಸದ, ನಾನು ಸಹಿತ ಏನು ಮಾಡ್ಲಿ ಅಂತಕ್ಕಂಥ ವಿಚಾರ ಮಾಡಿದಾಗ ಅವಾಗ ಪರಮಾತ್ಮ ಹೇಳುತ್ತಾನೆ, ಏನ್ ಹೇಳಪ್ಪ, ಜತ್ತ ತಾಲೂಕಿನ ಉಮ್ರಾಣಿ ಗ್ರಾಮದಲ್ಲಿ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ಅನಂತರಾಯ ಮತ್ತು ಸಿರಸಮ್ಮ ತಾಯಿ ಅಂತಕ್ಕಂಥವ್ರು ಏನ್ ಮಾಡ್ತಿದ್ದಾರೆ, ವೀರಮಲ್ಲಯ್ಯನ ಪರಮ ಭಕ್ತರಾಗಿರ್ತಕ್ಕಂಥ ವೀರಮಲ್ಲಯ್ಯನ ಪ್ರತಿನಿತ್ಯ ಧ್ಯಾನ ಮಾಡ್ತಕ್ಕಂಥ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥ ಅಭಿಷೇಕಾದಿಗಳು ಮಾಡ್ತಕ್ಕಂಥ ಪರಮ ಭಕ್ತರಾಗಿದ್ದಾರೆ. ಅವ್ರಿಗೆ ಈಗ ಎಷ್ಟಾಗಿದಪ್ಪ ಅಂತಂದಿದ್ದಾರೆ, ಅವರು ವಯಸ್ಸ ಮುಪ್ಪಾವಸ್ಥೆ ಬಂದಿರತಕ್ಕಂಥವರಾಗಿದ್ದಾರೆ. ಅಂದ್ರೆ ಮುಪ್ಪಾವಸ್ಥೆ ಅವರಿಗೆ ಮಕ್ಕಳಾಗಿದ್ದಿಲ್ಲ, ಅವರಿಗೆ ಅನಂತರಾಯ ಮತ್ತು ಸಿರಸಮ್ಮನಿಗೆ ಮಕ್ಕಳಾಗಿದ್ದಿಲ್ಲ. ಮಕ್ಕಳಿಗೆ ಆಗಲ್ದಕ್ಕ ಏನಪ್ಪಾ ಅಂದ್ರೆ ಪಾರ್ವತಿಗೆ ಆಜ್ಞೆ ಮಾಡಿಬಿಟ್ಟ. ಅವರು ಅನನ್ಯ ಪೂರ್ವಕವಾಗಿರ್ತಕ್ಕಂಥ ನನ್ನ ಭಕ್ತಿ ಮಾಡ್ತಿದ್ದಾರೆ. ನನ್ನನ್ನು ಯಾವ ರೀತಿ ಭಕ್ತಿ ಮಾಡ್ತಾರಪ್ಪ ಅಂತಂದಾದ್ರೆ ಕ್ಷಣ ಕಾಲು ಸಹಿತ ಏನಪ್ಪಾ ಅಂದ್ರೆ ನನ್ನ ಮೇಲೆ ಇರ್ತಕ್ಕಂಥ ವೀರಮಲ್ಲಯ್ಯನ ರೂಪದಿಂದ ನನ್ನನ್ನು ಕಾಣ್ತಕ್ಕಂಥವ್ರು ಏನಪ್ಪಾ ಅಂದ್ರೆ ದಂಪತಿಗಳು ನನ್ನ ಪೂಜೆ ಪುನಸ್ಕಾರ ಮಾಡ್ತಿದ್ದಾರೆ. ಅವರು ಏನಪ್ಪ ಕೊರಗೈತೆ ಅಂದ್ರೆ ಮಕ್ಕಳಿಲ್ಲ ಅಂತಕ್ಕಂಥ ಕೊರತೆ ಅದ. ಅದಕ್ಕೋಸ್ಕರ ನೀನ್ ಏನು ಮಾಡುವ ಅಂತಂದಿದ್ದಾರೆ, ಅನಂತರಾಯ ಸಿರಸಮ್ಮನ ಉದರದಿಂದ ನೀನು ಜನ್ಮವನ್ನ ತಾಳು, ಅಲ್ಲಿ ನಾನು ಅಲ್ಲೇ ಭೂಲೋಕದಲ್ಲಿ ನಿನಗೆ ಭೇಟಿ ಆಗ್ತೀನಿ ಅಂತಕ್ಕಂಥ ಮಾತನ್ನ ಪರಮಾತ್ಮ ಹೇಳಿದ. ಪರಮಾತ್ಮ ಹೇಳ್ದ, ಸಿರಸಮ್ಮ ಅನಂತರಾಯ ಏನು ಮಾಡ್ರಪ್ಪ ಅಂತಂದಿದ್ದಾರೆ, ಅಲ್ಲಿ ಲಿಂಗಕ್ಕೆ ಅಭಿಷೇಕಾದಿಗಳನ್ನು ಮಾಡಿಕೊಂಡು ಅಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಏನು ಭಜನಾ ಕೀರ್ತನಾದಿಗಳನ್ನು ಮಾಡಿಕೊಂಡು ಏನು ಮಾಡಿಕೊಂಡು ಬಂದಿರತಕ್ಕಂಥ ಭಕ್ತರಿಗೆ ಪ್ರಸಾದವನ್ನು ಪ್ರಸಾದ ವ್ಯವಸ್ಥೆ ಮಾಡಿಕೊಂಡು ಅವಾಗ ಸಿರಸಮ್ಮ ಬೇಡಿಕೊಳ್ತಾರೆ. ಅನಂತರಾಯ ಸಿರಸಮ್ಮ ಇಬ್ರು ಪೂಜೆ ಮಾಡಿ ಎಲ್ಲರ ಭಕ್ತರ ಪ್ರಸಾದವನ್ನು ಹಂಚಿದ ನಂತರ ಸಿರಸಮ್ಮ ಅನ್ನುತ್ತಾಳೆ, ಎಳೆ ಪರಮಾತ್ಮ ನಮ್ಮ ನಿಜವಾಗಿರ್ತಕ್ಕಂಥ ಸತ್ಯ ಶುದ್ಧ ಕಾಯಕದಿಂದ ನಾವು ನಿಮ್ಮನ್ನ ಸೇವಾ ಮಾಡಿದ್ದಾರೆ, ಅಂದ್ರೆ ವಾಣಿಯಿಂದ ಶರೀರದಿಂದ ಮನಸ್ಸಿನಿಂದ ತ್ರಿಕರಣ ಪೂರ್ವಕ ನಿನ್ನ ಸೇವಾ ಮಾಡಿದ್ದಾದ್ರೆ ನಾನು ಸೇವಾ ಮಾಡಿದ ಖರೆ ಆಗಿತ್ತಪ್ಪ ಅಂತಂದಿದ್ದಾದ್ರೆ ನನಗೆ ಏನಪ್ಪಾ ಅಂತಂದಿದ್ದಾರೆ, ಮಕ್ಕಳಿಲ್ಲದವರಿಗೆ ಮುಕ್ತಿ ಇಲ್ಲ ಅಂತಕ್ಕಂಥ ಶಬ್ದ ಇದ್ದ ಪಟ್ಟ ನನ್ನ ಪಟ್ಟ ಕೊಡ್ಲಿಕ್ಕೆ ಹೋಗಬೇಡ ಪರಮಾತ್ಮ ಅಂದ್ರೆ ವೀರಮಲ್ಲಯ್ಯನಿಗೆ ಬೇಡ್ಕೊಳ್ತಾರೆ. ಯಾರು? ಸಿರಸಮ್ಮ ತಾಯಿ ವೀರಮಲ್ಲಯ್ಯನಿಗೆ ಅನಂತ ಪರಿಪರಿಯಾಗಿ ಬೇಡ್ಕೊಳ್ತಕ್ಕಂಥವರಾಗುತ್ತಾರೆ. ನನಗೆ ಏನಪ್ಪಾ ಅಂತಂದಿದ್ದಾರೆ, ಮಕ್ಕಳಿಲ್ಲದವರಿಗೆ ಮುಕ್ತಿ ಇಲ್ಲ ಅಂತ ಮಾತದ ಗಾದಿ ಮಾತದ. ಆ ಪಟ್ಟವನ್ನು ನನಗೆ ಕೊಡ್ಲಿಕ್ಕೆ ಹೋಗಬೇಡ, ನನಗೆ ಏನು ಮಾಡುವ ಅಂತಂದಿದ್ದಾದ್ರೆ ಒಂದು ಮಗುವಿನನ್ನ ಕರುಣಿಸುವಂತಕ್ಕಂಥ ಅಲ್ಲಿ ಪರಿಪರಿಗೆ ಬೇಡಿಕೊಂಡು ಎಲ್ಲ ಪ್ರಸಾದ ವ್ಯವಸ್ಥೆ ಮಾಡಿಕೊಂಡು ಪ್ರಸಾದ ಹಂಚಿ ಮನೆಗೆ ಬಂದಿದ್ರು. ಮನೆಗೆ ಬಂದ ನಂತರ ಮನೆಯಾಗ ಬಂದ ನಂತರ ಅನಂತರಾಯ ಅಂದ್ರೆ ಸಿರಸಮ್ಮ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ಮನೆಯೊಳಗೆ ಬಂದ ನಂತರ ಪ್ರಸಾದ ವ್ಯವಸ್ಥೆ ಮಾಡ್ಕೊಂಡು ಮಲಗಿದ್ರು. ಅದೇ ಚಿಂತೆಯೊಳಗೆ ಮಲಗಿದ್ರು. ಅದ ಚಿಂತೆಯೊಳಗೆ ಮಲಗಿದಾಗ ಏನಾಗ್ತದ, ವೀರಮಲ್ಲಯ್ಯನ ಏನಪ್ಪಾ ಅಂದ್ರೆ ಜಟಾಧಾರಿಯಾಗಿ
ಕೈಯಲ್ಲಿ ಕಮಂಡಲ, ಕೊಳರ ರುದ್ರಾಕ್ಷಿ, ಕ್ಯಾವಿ ದಾರಿ ಹಾಕೊಂಡು ಅಂದ್ರೆ ದುಡ್ಡವನ್ನು ಬಿಟ್ಟುಕೊಂಡು ಏನು ಮಾಡಿದಪ್ಪ ಅಂದ್ರೆ ದಂಡಾದಿಗಳು ಹಿಡ್ಕೊಂಡು ಸನ್ಯಾಸಿ ವೇಷವನ್ನು ಧಾರಣ ಮಾಡಿಕೊಂಡು ವೀರಮಲ್ಲಯ್ಯನೇ ಏನು ಬಂದ ಸಿರಸಮ್ಮನ ಕನಸಿನೊಳಗೆ ಬಂದ. ಸಿರಸಮ್ಮನ ಕನಸಿನೊಳಗೆ ಬಂದು ಏನು ಹೇಳಿದ, ತಾಯಿ ನೀನು ಅನನ್ಯ ರೂಪಾಯಿ ಇರ್ತಕ್ಕಂಥ ಭಕ್ತಿ ಮಾಡಿರ್ತಕ್ಕಂಥೊಳಗಿದ್ದೀನಿ, ನೀನು ಭಕ್ತಿಯಲ್ಲಿ ಸ್ವಲ್ಪ ಚ್ಯುತಿ ಇಲ್ಲದಂತಾಗಿದೆ, ನಿನ್ನ ಪರಮ ಭಕ್ತಿಗೆ ನಾನು ಏನು ಮಾಡಿದ್ದೇನೆ ಅಂತಂದದ್ದಾದ್ರೆ ನಿನಗೆ ಒಂದು ಮಗುವಿನ ಕಲಿಸ್ತಕ್ಕಂಥದ್ದಾಗುತ್ತೀನಿ. ಯಾರಪ್ಪ ಅಂದ್ರೆ ಜಗತ್ತು ಕಲ್ಯಾಣಾರ್ಥವಾಗಿ, ಜಗದ ಉದ್ಧಾರಗೋಸ್ಕರ, ಧರ್ಮ ರಕ್ಷಣೆಗೋಸ್ಕರ, ಧರ್ಮ ಪರಿಪಾಲನೆಗೋಸ್ಕರ ನಿನಗೆ ಏನು ಮಾಡ್ತೇನಪ್ಪ ಅಂದ್ರೆ ಸ್ವತಃ ಪಾರ್ವತಿಯೇ ಏನು ಮಾಡ್ತಾಳಂದ್ರೆ ನಿನ್ನ ಉದರದಿಂದ ಪುಣ್ಯ ಗರ್ಭದಿಂದ ಜನನ ಆಗ್ತದ ಅಂತಕ್ಕಂಥ ಮಾತನ್ನು ಹೇಳಿ ಕನಸಿನಾಗಿ ಹೇಳಿ ಮತ್ತೆ ಏನು ಹೇಳಿದ ಅಂತಂದದ್ದಾದ್ರೆ ಅವಳು ಏನಪ್ಪಾ ಅಂತಂದದ್ದಾದ್ರೆ ಹುಟ್ಟಿದ ಕೂಡಲೇ ನೀರು ಮುಟ್ಟಂಗಿಲ್ಲ, ಪ್ರಸಾದ ಮುಟ್ಟಂಗಿಲ್ಲ, ಎದೆ ಹಾಲನ್ನು ಕುಡಿಯಂಗಿಲ್ಲ. ಯಾವಾಗ ಕುಡಿತಾಳಪ್ಪ ಅಂತಂದದ್ದಾದ್ರೆ ಜಂಗಮ ಮೂರ್ತಿ ಬಂದು ಲಿಂಗ ಧಾರಣೆ ಮಾಡಿದಂತ ಲಿಂಗ ದೀಕ್ಷೆ ಕೊಟ್ಟ ನಂತರ ಅವರು ನೀರನ್ನ ಹಾಲನ್ನ ಸೇವನೆ ಮಾಡ್ತರು ಅಂತಕ್ಕಂಥ ಅಲ್ಲಿ ಪರಮಾತ್ಮ ಸ್ವರೂಪಾಗಿರ್ತಕ್ಕಂಥ ವೀರಮಲ್ಲಯ್ಯ ಏನು ಮಾಡಿದ ಸಿರಸಮ್ಮನ ತಾಯಿಯ ಕನಸಿನಾಗ ಇಲ್ಲಿ ಬಂದ ಹೇಳಿಬಿಟ್ಟ. ಅಷ್ಟರೊಳಗೆ ಬೆಳಗಾಗಿತ್ತು, ಬೆಳಗ್ಗೆ ಹರಿದೊಳಗಾಗಿ ಎದ್ದು ನೋಡ್ತಾಳ ಆ ಕಡೆ ಈ ಕಡೆ, ಯಾರು ಇಲ್ಲ ಕನಸು ನನಸು ಅಂತಕ್ಕಂಥ ವಿಚಾರ ಮಾಡ್ತಾ ಇದ್ರು. ಆದ್ರೆ ಒಬ್ಬ ಮಹಾತ್ಮ ಸಂತ ಶಿವಿಗೆ ಜ್ಞಾನಿಗಳು ಹುಟ್ಟಬೇಕಾದ್ರೆ ಒಬ್ಬ ಕಾರ್ಣಿಕ ಪುರುಷನ ಕೃಪಾ ಆಶೀರ್ವಾದ ಬೇಕಾಗ್ತದ, ಒಬ್ಬ ಕಾರ್ಣಿಕ ಪುರುಷನ ಕೃಪಾ ಕಟಾಕ್ಷಿ ಬೇಕಾಗ್ತದ. ಒಬ್ಬ ಕಾರ್ಣಿ ಪುರುಷನ ಏನಾಗ್ತದಪ್ಪ ಅಂದ್ರೆ ಜ್ಞಾನಿ ಪುರುಷನ ಏನಪ್ಪಾ ಅಂದ್ರೆ ಹಸ್ತ ಸ್ಪರ್ಶ ಆಗಬೇಕಾದ್ರೆ ಅವಾಗ ಏನಾಗ್ತದ, ಇಂಥ ಮಹಾತ್ಮರು ಸಂತರು ಶಿವಿಗಳು ಜ್ಞಾನಿಗಳ ಜನನ ಆಗ್ತಕ್ಕಂಥದ್ದಾಗ್ತದ. ಹಾಗ ಹುಟ್ಟಂಗಿಲ್ರಿ. ಹೆಂಗಪ್ಪ ಅಂದ್ರೆ ನಾವು ನೀವೆಲ್ಲರೂ ಹೆಂಗಿದ್ದೇವಪ್ಪ ಅಂತಂದಿದ್ದಾರೆ, ಶಿವಚಿಂತೆ ಶಿವ ಧ್ಯಾನ ಇಲ್ಲದವರು ಶಿವ ಶಗನಕ್ಕೆ ಸಾಸಿರ ಹುಳ ಹುಟ್ಟಂತೆ ದೇವ ಅಂತ ಆಗ್ಯದ. ಶಿವಚಿಂತೆ ಶಿವ ಧ್ಯಾನ ಇಲ್ಲದವರು ಶಗನಕ್ಕೆ ಸಾಸಿರ ಹುಳ ಹುಟ್ಟಂತೆ ದೇವ, ಕಾಡ ಮೃಗ ಒಂದಾದರೇನು ಊರ ಮೃಗ ಒಂದಾದರೇನು ಅಂತ ಎಂಬ ಶರಣ ಬರ್ತಾವ. ಶಗನಿಲೆ ಹುಟ್ಟಿರ್ತಕ್ಕಂಥ ಹುಳ ಏನು ಸಾಸ್ತದ್ರಿ? ಹದ್ದ 100 ವರ್ಷ ಬದುಕಿದ್ರೆ ಏನು ತನ್ನ ತಿಳಿತದೆ ಅಂತ ಹೇಳಿ ಅರಿತದೇನೋ ಅಂತ ಕೇಳ್ಯಾರ. 100 ವರ್ಷ ಬಂದ್ರೆ 1000 ವರ್ಷ ಬದುಕಲ ತನ್ನ ತಿಳಿತಾಕತ್ತೈತೆ ಅನ್ನೋದು. ಆದ್ರೆ ನಾವು ನೀವು ಅರಿವಿನ ಜನ್ಮಕ್ಕೆ ಬಂದೆ ಬಂದ ಬಳಿಕ ಪರಮಾತ್ಮನ ಧ್ಯಾನ ಚಿಂತನ ಭಜನಾದಿಗಳ ಕೀರ್ತನಾದಿಗಳ ಶ್ರವಣ ಮನನ ನಿಧಾನ ಮಾಡಿದ್ದಾರೆ. ಜನ್ಮ ಸಾರ್ಥಕತೆ ಆಗ್ತಕ್ಕಂಥದ್ದಾಗ್ತದೆ, ಜನ್ಮ ಸಾರ್ಥಕತೆ ಆಗ್ತಕ್ಕಂಥದ್ದಾಗ್ತದೆ. ಹಾಗೆ ನಾವು ಏನಪ್ಪಾ ಅಂದ್ರೆ ಹಾಗೆ ಕೃತಾರ್ಥ ಒಬ್ಬ ಜ್ಞಾನಿ ಪುರುಷ ಹುಟ್ಟಬೇಕಾದ್ರೆ, ಒಬ್ಬ ತತ್ವಜ್ಞಾನಿ ಹುಟ್ಟಬೇಕಾದ್ರೆ, ಒಬ್ಬ ಸಂತ ಹುಟ್ಟಬೇಕಾದ್ರೆ ಒಬ್ಬ ಯಾರಾದ್ರೂ ಒಂದು ಕೃಪಾ ಆಶೀರ್ವಾದ ಬೇಕಾಗ್ತದ. ಕೃಪಾ ಆಶೀರ್ವಾದ ಇತ್ತಪ್ಪ ಅಂತಂದಾದ್ರೆ ಅವನ ಜನ್ಮ ಸಾರ್ಥಕತೆ ಆಗ್ತಕ್ಕಂಥದ್ದಾಗ್ತದ. ಅದಕ್ಕೋಸ್ಕರ ಪರಮಾತ್ಮನೇ ಏನು ಮಾಡಿದ್ರೆ ಪಾರ್ವತಿನೇ ಏನು ಮಾಡ್ತಾಳಪ್ಪ ಅಂದ್ರೆ ಲಿಂಗಮ್ಮ ಅಂತಕ್ಕಂಥ ದಾನಮ್ಮ ದೇವಿ, ನಂತರ ಅಂದ್ರೆ ಅಲ್ಲಂಪುರದಿಂದ ಬಸವಣ್ಣವರಿಂದ ಏನು ಬಿರುದು ಬರ್ಕೊಂಡಿರ್ತಕ್ಕಂಥ ದಾನಮ್ಮ ಅಂತ ಇಟ್ಟದು. ಮುಂದೆ ಮೊದಲು ಲಿಂಗಮ್ಮನಾಗಿ ನಿಮ್ಮ ಉದರದ ಜನನ ಆಗ್ತಾಳು ಅಂತಕ್ಕಂಥ ಸಿರಸಮ್ಮನ ಕನಸಿನೊಳಗೆ ಬಂದ ನಂತರ ಸಿರಸಮ್ಮ ಎದ್ದ ಕೂಡಲೇ ಸುಚಿರ ಬುದ್ಧನಾಗಿ ವೀರಮಲ್ಲನಿಗೆ ನೇರವಾಗಿ ವೀರಮಲ್ಲಯ್ಯನ ಗುಡಿಗೆ ಹೋಗ್ತಾಳೆ. ಅಪ್ಪ, ನನ್ನ ಕನಸು ಬಿದ್ದಂತಾಗಿದೆ, ಕನಸನ್ನ ನನಸು ಮಾಡ್ತಕ್ಕಂಥ ನಿನ್ನ ಸಾಮರ್ಥ್ಯದ ಕನಸನ್ನ ನನಸು ಮಾಡುವಂತ ಪರಿ ಬೇಡ್ಕೊಳ್ತಾಳ. ಅವಾಗ ಅಭಯ ಹಸ್ತವನ್ನು ಕೊಟ್ಟಿರ್ತಕ್ಕಂಥ ಮಲ್ಲಯ್ಯನೇ ಸ್ವತಃ ನಮ್ಮ ಕನಸಿನ ಬಂದ ನಂದ ಬಳಕ ನಮ್ಮ ಉದರದಿಂದ ಪುಣ್ಯ ಪುರುಷ ಪುಣ್ಯ ಜಗನ್ಮಾತೆ ಜನನ ಆಗ್ತದಂತಕ್ಕಂಥ ಭರವಸೆಯಿಂದ ಹಾಗೆ ಏನು ಮಾಡ್ತಾರೆ, ಪೂಜೆ ಪುನಸ್ಕಾರ ಮಾಡ್ತಾ 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 ಪೂಜೆ ಮಾಡಿ ಮನೆಗೆ ಬಂದಳು. ಮನೆಗೆ ಬಂದ ಅನಂತರಾಯನಿಗೆ ಇದು ವಿಷಯ ತಿಳಿಸಿದ್ರು. ಅನಂತರಾಯ ವಿಷಯ ತಿಳಿಸಿದ ನಂತರ ಅನಂತರಾಯ ಏನಂತ ಅಂತಾರೆ, ನಂಬಿದವನ ಪರಮಾತ್ಮನನ್ನು ನಂಬಿದಪ್ಪ ಅಂದ್ರೆ ಯಾವತ್ತು ಪರಮಾತ್ಮ ನಮ್ಮ ಕೈಯನ್ನು ಬಿಡಂಗಿಲ್ಲ. ಅದಕ್ಕೆ ನಂಬಿದವರನ್ನ ಏನಪ್ಪಾ ಅಂದ್ರೆ ಯಾವತ್ತು ತಾರಣ ಮಾಡ್ತಕ್ಕಂಥನಾಗುತ್ತಾನೆ. ಅದೇ ವೀರಮಲ್ಲಯ್ಯನ ಪರಮ ಭಕ್ತಿ ಮಾಡೋದ್ರಿಂದ ಇವತ್ತು ವೀರಮಲ್ಲಯ್ಯನ ಕನಸಿನಾಗ ಬಂದ ಬಳಿಕ ಅದು ಸುಳ್ಳಾಗುವುದಿಲ್ಲ, ಅದು ಏನಾಗ ಸತ್ಯ ಆಗ್ತದ ಅಂತಕ್ಕಂಥ ಮಾತನ್ನ ವೀರಮಲ್ಲಯ್ಯ ಏನ್ ಮಾಡಿದ, ಅನಂತರಾಯ ಏನ್ ಮಾಡಿದ್ರೆ ಹೆಂಡತಿಗೆ ಸಿರಸಮ್ಮನಿಗೆ ಸಮಾಧಾನವನ್ನು ಹೇಳಿ ಅಲ್ಲಿ ಗುಡಿಯಿಂದ ಏನು ಮಾಡ್ಕೊಂಡು ಮತ್ತ ಮನೆಗೆ ಬರಮಾಡಿಕೊಂಡ ಅಂತಕ್ಕಂಥ ಬರ್ತದೆ. ಒಬ್ಬ ಕಾರ್ಣಿ ಪುರುಷ ಹುಟ್ಟಬೇಕಾದ್ರೆ, ಒಬ್ಬ ಸಂತ ಹುಟ್ಟಬೇಕಾದ್ರೆ, ಒಬ್ಬ ಜ್ಞಾನಿ ಪುರುಷನ ಕೃಪಾ ಆಶೀರ್ವಾದ ಬೇಕಾಗ್ತಕ್ಕಂಥದ್ದ. ಆ ಕಟ್ಟಿ ಕೇಳಿದ್ರಿ ಅಂತ ನೆನಪಿಗೋಸ್ಕರ ಹೋದ ವರ್ಷ ಕೇಳಿದ್ರಿ. ಯಾಕೆ ಮುಂಜಾನೆ ಮಾತಾಡಿದ ನನ್ನ ಪ್ರಕಾರ ಹೋದ ವರ್ಷ ಕೇಳಿ ನಾನು ಕುಡಿತೀನಿ. ಹೋದ ವರ್ಷ ಕೇಳಿದಿರೋದು ಏನಪ್ಪಾ ಅಂತಂದ್ರೆ ಪಜ್ಜುಮ್ಮ ಅಂತಕ್ಕಂಥ ಹೆಣ್ಮಗಳು, ಅವಳ ಗಂಡ ಇಮಾಮ್ ಸಾಬ್ ಅಂತಕ್ಕಂಥದ್ದು. ಇಮಾಮ್ ಸಾಬ ಪಜ್ಜುಮ್ ಅಂತಕ್ಕಂಥ ಗಂಡ ದಂಪತಿಗಳು, ಅವ್ರಿಗೂ ಲಗ್ನ ಆಗಿ ಎಷ್ಟೋ ವರ್ಷಗಳ ಪರ್ಯಂತ ಲಗ್ನ ಆಗಿದ್ರು, ಮಕ್ಕಳಾಗಿದ್ದಿಲ್ಲ. ಮಕ್ಕಳಾಗುವನಿಗೆ ಏನು ಮಾಡ್ತಿದ್ರು, ಮಕ್ಕಳ ಕೊರತೆಯಿಂದ ಕೊರಗ್ತಾ ಇದ್ರು. ಅವಾಗ ಊರ ಜನ ಏನಂತಿತ್ತು ಅಂದ್ರೆ, ಲೋಕರೂಢಿ ಗೊತ್ತೈತ್ರಲ್ಲ, 1000 ಹರಿವು ಮುಚ್ಚಬಹುದು, 2 ಬಾಯಿ ಮುಚ್ಚೋದು ಕಟ್ಟಿನೈತಿ ಅಂತ ಹೇಳ್ತಾರಲ್ರಿ.
ಸಾಹೇಬ್ರ ಹರಿವಿ ಬಾಯಿ ಮುಚ್ಚಬಹುದು, ಇಬ್ರು ಜನರು ಬಾಯಿ ಮುಚ್ಚೋದು ಕಠಿಣ ಐತಿ ಅಂತ ಹೇಳ್ತಾರಿಲ್ರಿ. ಹಾಗೆ ಏನ್ ಅಂತಿರು ಅಂತಂದ್ರೆ ಪಂಚಮಾಗ ಏನಂತರು, ಏನಪ್ಪಾ ಅಂದ್ರೆ ಮಕ್ಕಳಿಲ್ಲ ಬಂಜೆ ಅಂತ ಮಾತಾಡ್ತಿರು. ಮಕ್ಕಳಿಲ್ಲದವರು ಬಂಜೆ ಬಂಜೆ ಅಂತಕ್ಕಂತ ಹೇಳಿ ಅಂದ್ರೆ ಕಿವಿಳಿಸಿ ಮಾತಾಡ್ತಿದ್ರು. ಪಂಚಮ ಮನುಷ್ಯನೊಳಗೆ ಕೊರಗ್ತಾ ಇದ್ರು. ನನಗೆ ಪರಮಾತ್ಮನಲ್ಲಿ ಏನು ನಾ ಅಂತ ತಪ್ಪು ಮಾಡಿದ್ದೇನೆ, ಅಂತ ಏನು ನನ್ನ ಪಾಪ ಮಾಡಿದ್ದೇನೆ, ನನ್ನ ಇಂಥ ಕರ್ಮವನ್ನ ಇಂಥ ಜನರ ಕೈಯಿಂದ ಜನರ ಬಾಯಿಯಿಂದ ನಾನು ಅನ್ಸ್ಕೊಳ್ಳಿಕ್ಕೆ ಹತ್ಯದ ಅಂತಕ್ಕಂಥ ಮಾತನ್ನ ಅದು ಕೊರಗ್ತಾ ಇದ್ರು. ಅದೇ ಊರನ್ನ ಏನು ಮಾಡ್ತಿದ್ದ ಇಮಾಮ್ ಸಾಬ ಒಕ್ಕಲ್ತನ ಮಾಡ್ತಕ್ಕಂಥ ಕಾರ್ಯ ಊರು ಹೊರಗೆ ಎಂದು ಗುಡ್ಡ ಹತ್ತಿರ ಸ್ವಲ್ಪ ಅಲ್ಲಿ ಹೊಲ ಇತ್ತು, ಅಲ್ಲಿ ಸೇಟಿಗೆ ಮಾಡ್ತಿದ್ದ, ಒಕ್ಕಲ್ತನ ಮಾಡ್ತಾ ಇದ್ದ. ಒಕ್ಕಲ್ತನ ಮಾಡಿದ ಅದ ದಿವಸ ಅದ ಕಾಲಕ್ಕೆ ಏನಾಗಿತ್ತು ಅಂದ್ರೆ ಅಲ್ಲಿ ಗುಡ್ಡಿರ್ತಕ್ಕಂಥ ಗುಡ್ಡದೊಳಗ ಒಬ್ಬ ಜ್ಞಾನಿ ಪುರುಷ ದಿವ್ಯ ಪುಂಜ ತೇಜೋಪುಂಜವಾಗಿರ್ತಕ್ಕಂಥ ಬ್ರಹ್ಮಜ್ಞಾನಿ ಅವ ಏನ ತಪಸ್ಸರಿ ಕುಂತಿದ್ದಲ್ಲಿ ಗವೆ ಇತ್ತು, ಗವೆ ಒಳಗ ತಪಸ್ಸರಿ ಕುಂತಿದ್ದ. ಅವ ಏನ್ ಮಾಡ್ತಿದ್ದ, ವಾರಕ್ಕೆ ಒಂದು ದಿವಸ ಹೊರಗೆ ಬರ್ತಿದ್ದ. ಅಲ್ಲಿ ಏನಿತ್ತು ಅಂದ್ರೆ ಪತ್ರಿ ಗಿಡ ಇತ್ತು, ಪತ್ರಿ ಗಿಡ ಕಟ್ಟಿ ಮೇಲೆ ವಾರದಾಗ ಒಂದೋ ದಿವಸ ಹೊರಗೆ ಬರ್ತಿದ್ದ. ವಾರದಾಗ ಒಂದೋ ದಿವಸ ಹೊರಗೆ ಬರ್ತಿದ್ದ. ಆ ದಿವಸ ಯಾರ ಪ್ರಸಾದ ಕೊಟ್ಟರು ಪ್ರಸಾದ ಮಾಡ್ತಿದ್ದ, ಪ್ರಸಾದ ಮಾಡ್ತಿದ್ದ. ಪ್ರಸಾದ ಸಿಗದ ಮತ್ತೆ ಒಳಗೆ ಹೋದ್ರೆ ಮತ್ತೆ ಒಂದು ವಾರದ ಅಲ್ಲೇ ಪ್ರಸಾದದಿಂದ ನೀರನ್ನು ಸೇವನೆ ಮಾಡಿ ಅಲ್ಲೇ ಭವ್ಯ ಒಳಗ ತಪಸ್ಸರು ಮಾಡ್ತಿದ್ದ. ಇವಳು ಏನ್ ಮಾಡ್ತಾರೆ, ಪ್ರತಿನಿತ್ಯ ಪಂಚಮ ತಮ್ಮ ಪತಿಯಾಗಿರ್ತಕ್ಕಂಥ ಇಮಾಮ್ ಸಾಮನಿಗೆ ಏನ್ ಮಾಡ್ತಳು, ಬುತ್ತಿ ಒಯ್ತಳು, ಹೊಲಕ ಬುತ್ತಿ ಒಯ್ತಳು. ಆ ಬುತ್ತಿ ಒಯ್ಯುವಾಗ ಇವ್ರು ಏನು ಜಂಗಮ ಮೂರ್ತಿ ಆಗಿರ್ತಕ್ಕಂಥ ಜಟಾಧಾರಿ ಆಗಿರ್ತಕ್ಕಂಥ ತಪಸ್ವಿಗಳಾಗಿರ್ತಕ್ಕಂಥವ್ರು ಏನ್ ಮಾಡಿದ್ರು, ಕಟ್ಟಿ ಮೇಲೆ ಅದೋ ದಿವಸ ಒಂದು ವಾರ ಆಗಿತ್ತು, ಅದೋ ಕಟ್ಟಿ ಮೇಲೆ ಬಂದ ನಿಂತಿದ್ರು. ಅವಾಗ ತಲೆ ಮೇಲೆ ಹೊತ್ಕೊಂಡು ಶೆರಗ ಹೊತ್ಕೊಂಡು ಏನ್ ಮಾಡ್ತಿದ್ರು, ಊಟ ಪ್ರಸಾದ ಒಯ್ತಿದ್ರು, ಗಂಟನಿಗೆ ಊಟ ಒಯ್ತಿದ್ರು. ತಲೆ ಮೇಲೆ ಬುತ್ತಿ ಹೊತ್ಕೊಂಡ ಒಯ್ಯುವತ್ತಾಗ ಇಮಾಮ್ ಸ್ವಾಮಿ ಜಂಗಮ ಮೂರ್ತಿ ಅಂತ ನನಗೆ ಪರಮಾತ್ಮನೇ ಪ್ರಸಾದ ಕೊಟ್ಟು ಕಳಿಸಿದ್ದಾನೆ ಅಂತ ವಿಚಾರ ಮಾಡ್ತಿದ್ದ. ಬುತ್ತಿ ಹೊತ್ಕೊಂಡು ಬರ್ತಾ ಇದ್ರು ಹೆಣ್ಮಗಳು, ಪಂಚಮ ಹೊತ್ಕೊಂಡು ಬರ್ತಾ ಇದ್ರು. ಬರುವಾಗ ಅವು ಜಂಗಮ ಮೂರ್ತಿ ಅಂದ ಪರಮಾತ್ಮನೇ ಪ್ರಸಾದ ಕೊಟ್ಟ ಕಳಿಸ್ತಿದ್ದಾನೆ ಅಂತ ಹೇಳಿ ತಿಳ್ಕೊಂಡ. ಹಾಗೆ ಹೆಣ್ಮಗಳು ಅಲ್ಲದ ಹಾದತ್ರ ಹಾದು ಹೋಗುವಾಗ ಇಲ್ಲೇ ಬರ್ತಿದ್ದಾಳೆ, ಪ್ರಸಾದ ಕೊಡ್ತಾಳ ಅಂತ ಹೇಳಿದಾಗ ಆ ಜಂಗಮ ಮೂರ್ತಿ ಅಂದ, ತಾಯಿ ನಮಗೆ ಬಹಳ ಹೊಟ್ಟೆ ಹಚ್ಚದ, ಹೋದ ವಾರ ಸಿಕ್ಕಿಲ್ಲ, ಒಂದು ವಾರ ಹೊರಗೆ ಬಂದಿದ್ನಿ, 15 ದಿವಸಗಳ ಪರ್ಯಂತರ ಅನ್ನ ಸಿಕ್ಕಿಲ್ಲ, ಸ್ವಲ್ಪ ಪ್ರಸಾದ ಕೊಡ್ತೀಯೇನು ತಾಯಿ ಅಂದ. ಅವಾಗ ತಾಯಿ ಅಂದ ಕೂಡಲೇ ಅವಳಿಗೆ ಎಷ್ಟು ಅಲ್ಲಿ ಏನಪ್ಪ ಅಂದ್ರೆ ಹೇಳ ತಿಳಿಲಾರದ ಆನಂದ ಆಯ್ತು. ಜನರು ನನಗೆ ಬಂಜಿ ಅಂತಕ್ಕಂಥ ಪತ್ತೆ ಕಟ್ಟಲಿ, ಆದ್ರೆ ಜಟಾಧಾರಿಯಾಗಿರ್ತಕ್ಕಂಥ ಜ್ಞಾನ ಮೂರ್ತಿ ಆಗಿರ್ತಕ್ಕಂಥ ಜ್ಞಾನ ಸ್ವರೂಪ ಆಗಿರ್ತಕ್ಕಂಥ ಪರಮಾತ್ಮನ ಅವತಾರ ಆಗಿರ್ತಕ್ಕಂಥ ಒಬ್ಬ ಮಹಾತ್ಮನಿಂದ ನನ್ನ ತಾಯಿ ಅನಿಸ್ಕೊಂಡೇನಲ್ಲ, ಇದೇ ನನಗೆ ಜನ್ಮ ಸಾರ್ಥಕ ಆಯ್ತು ಅಂತಕ್ಕಂಥ ತಾಯಿ ಆನಂದ. ಜನರು ಏನೂ ಇಲ್ಲ, ಲಿಂಗ ಅಂದ್ರೆ ಮಕ್ಕಳೆಲ್ಲ ಬಂಜಿ ಅಂತಕ್ಕಂಥ ಪಟ್ಟೆ ಕಟ್ಟಿದ್ರು. ಆದರೆ ಒಬ್ಬ ಜಂಗಮ ಮೂರ್ತಿ ಆಗಿರ್ತಕ್ಕಂಥ ಬ್ರಹ್ಮಜ್ಞಾನಿಯಿಂದ ಬಾಯಿಯಿಂದ ನಾನು ತಾಯಿ ಅಂತ ಅನ್ಸ್ಕೊಂಡ ಇದರಿಂದ ಹೆಚ್ಚಿನ ಅನ್ಬೇಕಾಗಿದೆ ಅಂತ ಹೇಳಿ ಏನ್ ಮಾಡಿದ್ರು, ಗಂಡ ಅಲ್ಲಿ ಹೊಲದಾಗಿದ್ದ, ಹೊಲ ಕೆಲಸ ಮಾಡ್ತಿದ್ದ, ಅಲ್ಲೇ ಬುತ್ತಿ ಬೀಚಿ ಆ ಜಂಗಮ ಮೂರ್ತಿಗೆ ಪ್ರಸಾದ ಸೇವನೆ ಕೊಟ್ಟಳು. ಪ್ರಸಾದ ಸೇವನೆಯನ್ನೇ ಮಾಡಿ ಏನ್ ಮಾಡಿದಂದ್ರೆ ಅವಳಿಗೆ ಅಷ್ಟಪುತ್ರ ಭೋ ಅಂತ ಆಶೀರ್ವಾದ ಮಾಡಿಬಿಟ್ಟ. ಆಶೀರ್ವಾದ ಮುಟ್ಟಿ ಅದು ಬುತ್ತಿ ಕುಲ್ಲಾಗಿತ್ತು, ಒಬ್ಬನಿಗೆ ಊಟ ಬದಲು ಅದು ಪ್ರಸಾದ. 15 ದಿವಸ ಉಪವಾಸ ಇದ್ದ ಜಂಗಮ ಮೂರ್ತಿ ಪ್ರಸಾದ ಸೇವನೆ ಮಾಡಿ ಬುತ್ತಿ ಕುಲ್ಲಾಯಿತು. ಹಾಗೆ ಬುತ್ತಿ ಕುಲ್ಲ ಮಾಡ್ಕೊಂಡ ಅಲ್ಲಿ ಪತಿ ಇರ್ತಕ್ಕಂಥ ಸ್ಥಾನಕ್ಕೂ ಹೊಲಕ್ಕೆ ಹೋದ ನಂತರ ಪತಿ ಏನ್ ಹೇಳು ಊಟ ತಂದೆ ಅಂತ ಹೇಳಿತ್ತು. ಅದಕ್ಕೆ ಇಲ್ರಿ ಹಿಂಗಾಗಿತ್ತು, ಆ ಜಂಗಮ ಮೂರ್ತಿ ಇವತ್ತ ಹೊರಗೆ ಬಂದು ನಿಂತಿದ್ದ ಪತ್ರಿ ಗಿಡದ ಬಟ್ಟಿಗೆ ಅವ್ರು ಪ್ರಸಾದ ಕೊಟ್ಟ ಬೈನು ಅಂತ ಅಂದ್ಕೂಡ್ಲೆ ಅವನು ಸಿಟ್ಟು ಮಾಡ್ಲಿಲ್ರಿ. ಒಬ್ಬ ಜಂಗಮ ಮೂರ್ತಿನ ಪ್ರತಿನಿತ್ಯ 3 ಹೊತ್ತು ಊಟ ಮಾಡ್ತೀನಿ, ಆದ್ರೆ ಜಂಗಮ ಮೂರ್ತಿ ಒಂದು ವಾರ 15 ದಿವಸಗಳ ಪರ್ಯಂತ ಉಪವಾಸದಲ್ಲ. ಒಬ್ಬ ಜಂಗಮ ಮೂರ್ತಿಯನ್ನು ಹೊಟ್ಟಿ ತನ್ನಗ ಮಾಡಿದೆಲ್ಲ, ಇದಕ್ಕಿಂತ ಪುಣ್ಯ ಯಾನ ಬೇಕಾಗಿದೆ ಪಂಚಮ, ನೀನೇ ದುಃಖಿಸಬೇಡ, ಮನೆ ಹೋಗಿ ಊಟ ಮಾಡಕ್ ಬರ್ತದ ಅಂತಂದ. ನೀವು ಆದ್ರಲ್ಲಿ ಮತ್ತೆ ಮನೆ ಹೋಗಿ ಮಾಡ್ಕೊಂಡ್ ಬರುವ ಅನ್ಕೊಂಡ್ರು. ಇಮಾಮ್ ಸಂಬಂಧ ಒಬ್ಬ ಜಂಗಮ ಮೂರ್ತಿ ಅವು ಹೊಟ್ಟಿಗೆ ತನ್ನಗ ಮಾಡಿದ ಅಂದ ಬಳಕ ಅದಕ್ಕಿಂತ ಪುಣ್ಯ ಏನದ ಅಂತೇಳಿ ಪಂಚಮಗ ಸಮಾಧಾನ ಮಾಡಿ ಹೇಳಿದ. ಅದಕ್ಕೆ ಒಬ್ಬ ಜಂಗಮ ಮೂರ್ತಿ ಅಂದ್ರೆ ಪರಮಾತ್ಮನ ಸ್ವರೂಪ ಇರ್ತಕ್ಕಂಥ ಮಹಾತ್ಮನ ಹೊಟ್ಟಿ ತನ್ನಗಾಗಿತ್ತಪ್ಪ ಅಂದ್ರೆ ಅದು ಎಷ್ಟಪ್ಪ ಅಂದ್ರೆ ಕೋಟಿ ಯಜ್ಞ ಮಾಡಿದಂತ ಫಲ ಸಿಗ್ತಕ್ಕಂಥದ್ದಾಗ್ತದೆ. ಒಬ್ಬ ಜಂಗಮ ಮೂರ್ತಿಗೆ ಅನ್ನ ಪ್ರಸಾದವನ್ನು ಇಕ್ಕಿದರೆ ಏನಪ್ಪಾ ಅಂತಂದರೆ ಕೋಟಿ ಯಜ್ಞ ಮಾಡಿದಷ್ಟು ಫಲ ಸಿಗ್ತಕ್ಕಂಥದ್ದಾಗ್ತದೆ. ಅದಕ್ಕೋಸ್ಕರ ಏನ್ ಶ್ಲೋಕ ಐತಿ ನೋಡು, ಊಟ ಹೊತ್ತಾಗ ಅಂತ ನೋಡು, ಕ್ಷೀರಕುಂಭ ಸಹಸ್ರಾಣಿ ಘೃತಕುಂಭ ಶತರೇಪಿ ಶಿವಯೋಗಿ ಭಕ್ಷಿ ಮಾತ್ರೇನ ಕೋಟಿ ಯಜ್ಞಂ ಫಲಂ ಭವೇತ್ ಅಂತ. ಕೋಟಿ ಯಜ್ಞ ಜಂಗಮ ಮೂರ್ತಿ ಹೊಟ್ಟಿಗೆ ತನ್ನಗಾಯ್ತಂದ್ರೆ ಕೋಟಿ ಯಜ್ಞ ಮಾಡಿದಟ್ಟು ಫಲ ಸಿಗ್ತದ. ಕೋಟಿ ಯಜ್ಞ ಮಾಡಿದಟ್ಟು ಫಲ ಸಿಗ್ತವ. ಜಂಗಮ ಮೂರ್ತಿ
ಹೊಟ್ಟಿಗೆ ತನ್ನಾಗೈತಂದ್ರೆ ಹಾಗೆ ಹೊಟ್ಟೆ ಒಬ್ಬ ಜಂಗಮ ಮೂರ್ತಿ ಹೊಟ್ಟಿಗೆ ತನ್ನ ಮಾಡಿರ್ತಕ್ಕಂಥವಳಾಗಿದ್ದಿ ನೀನು ಸಾಮಾನ್ಯ ಇರ್ತಕ್ಕಂಥ ಪುಣ್ಯ ಪ್ರಾಪ್ತಿ ಮಾಡ್ಕೊಂಡಿ ನೀನು ಪಂಚಮ ನೀನು ದುಃಖಿಸಬೇಡ ನೀನು ಏನು ಮಾಡಿ ಮನೆಯೊಳಗೆ ಪ್ರಸಾದ ಮಾಡಕ್ಕೆ ಬರ್ತದಂತೇಳಿ ಕರ್ಕೊಂಡು ಬಂದ. ಆ ಜಂಗಮ ಮೂರ್ತಿ ಏನು ಮಾಡಿದಕ್ಕ ಆಶೀರ್ವಾದ ಮಾಡಿದ್ದಲ್ಲ, ಆಶೀರ್ವಾದ ಮಾಡಿದ್ದಕ್ಕ ಮುಂದೆ ಕೆಲವೊಂದು ದಿವಸ ಆದ ನಂತರ ಕೆಲವೊಂದು ತಿಂಗಳ ಗತಿಸಿದ ನಂತರ ಮಕ್ಕಳಾಗುವ ಲಕ್ಷಣಗಳಲ್ಲಿ ಕಾಣಲಿಕ್ಕೆ ಪ್ರಾರಂಭದು. ಪಂಚಮಗೆ ಮಕ್ಕಳಾಗುವ ಲಕ್ಷಣಗಳ ಪ್ರಾರಂಭದು. ವರ್ಷ ತುಂಬೋದ್ರೊಳಗ ಗಂಡ ಮಗುವಿಗೆ ಜನನವನ್ನು ಕೊಟ್ಟಳು. ಗಂಡ ಮಗುವಿಗೆ ಅವ ಯಾರಪ್ಪ ಅಂತಂದ್ರೆ ಸಂತ ಶಿಶುನಾಳ ಶರೀಫನೇ ಅವಳು ಪಂಚಮನ ಉದರದ ಜನನಾಗಿರ್ತಕ್ಕಂಥ ಒಬ್ಬ ಜ್ಞಾನಿ ಪುರುಷ, ಮಹಾತ್ಮ ಸಂತ ಶಿವಿಗಳ ಜ್ಞಾನಿಗಳ ಕೃಪಾ ಕಟಾಕ್ಷ ಆಗಿತ್ತಪ್ಪ ಅಂತಂದ್ರೆ, ಅವರ ಕರುಣಿಮೆ ಆಗಿತ್ತಪ್ಪ ಅಂದ್ರೆ ಎಲ್ಲವನ್ನೂ ಸಾಧಿಸಬಹುದಕ್ಕೆ. ಗುರುವಿನ ಒಲವಿಲ್ಲದವನಿಗೆ ಏನೇನು ದೊರಕೊಳ್ಳಲರಿಯದು ಸಮ್ಯಕ್ ಜ್ಞಾನ ಅಂತ ಹೇಳಿದ್ದಾರೆ. ಒಬ್ಬ ಗುರುವಿನ ಒಲವಿಲ್ಲಾಗಿತ್ತಪ್ಪ ಅಂದ್ರೆ, ಕರುಣಿಲ್ಲಾಗಿತ್ತಂದ್ರೆ ಏನೂ ಮಾಡ್ಲಿಕ್ಕೆ ಬರಂಗಿಲ್ಲ. ಒಬ್ಬ ಗುರುವಿನ ಕೃಪಾ ಕಟಾಕ್ಷ ಆಗಿದ್ದರೆ ಎಲ್ಲವನ್ನೂ ಸಾಧಿಸಬಹುದು, ಎಲ್ಲವನ್ನು ಪಡ್ಕೊಳ್ಳಿಕ್ಕೆ ಬರ್ತಕ್ಕಂಥದ್ದಾಗ್ತದೆ. ಅವನೇ ಅಂದ್ರೆ ಪಜ್ಜುಮಾಲಿಮಾಂ ಸಾಬ ಉದರದಿಂದ ಪುಣ್ಯಕರದಿಂದ ಸಂತ ಶಿಶುನಾಳ ಶರೀಫರ ಜನನ ಆಗ್ತದೆ ಅಂತಕ್ಕಂಥ. ಒಬ್ಬ ಸಂತ ಹುಟ್ಟಬೇಕಾದ್ರೆ, ಒಬ್ಬ ಮಹಾತ್ಮ ಹುಟ್ಟಬೇಕಾದ್ರೆ, ಒಬ್ಬ ಜ್ಞಾನಿ ಹುಟ್ಟಬೇಕಾದ್ರೆ, ಒಬ್ಬ ಕಾರ್ಮಿಕ ಪುರುಷ ಆಗಿರ್ತಕ್ಕಂಥ ಅವತಾರ ಆಗಿರ್ತಕ್ಕಂಥ ಪರಮಾತ್ಮ ಅವತಾರ ಆಗಿರ್ತಕ್ಕಂಥವನ್ನ ಕೃಪಾ ಆಶೀರ್ವಾದ ಬೇಕಾಗ್ತಕ್ಕಂಥದ್ದಾಗ್ತದೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಬಸವಣ್ಣರ ಅವತಾರವನ್ನು ತಾಳಿ ಬಸವಣ್ಣವರು ಯಾವ ರೀತಿ ಅವರು ಮತ್ತೆ ಏನಪ್ಪಾ ಅಂದ್ರೆ ಬಸವಣ್ಣ ಏನಪ್ಪಾ ಅಂತಂದ್ರೆ ನೀನು ಮತ್ತೊಮ್ಮೆ ಅವತರಿಸಿ ಬಾ ಬಸವಣ್ಣ, ನೀನು ಮತ್ತೊಮ್ಮೆ ನೀ ಅವತರಿಸಿ ಬಾ ಅಂತಕ್ಕಂಥ ಪದ್ಯವನ್ನ ಸಂಗೀತ ರೂಪೇಂದ್ರ ಶರಣರು ಹೇಳೋದು. ಪರಮಾತ್ಮನ ಅರ್ಧಾಗಿರ್ತಕ್ಕಂಥ ಜಗನ್ಮಾತೆಗೆ ಏನು ಜತ್ತ ತಾಲೂಕಿನ ಉಮ್ರಾಣಿ ಗ್ರಾಮದಲ್ಲಿ ಅನಂತರಾಯ ಸಿರ್ಸಮ್ಮನ ಉದರದ ಜನ್ಮವನ್ನು ತಾಳುವಂತಕ್ಕಂಥ ಮಾತನ್ನು ಹೇಳಿದಾಗ ಪಾರ್ವತ ದೇವಿ ಪರಮಾತ್ಮನಲ್ಲಿ ಭಿನ್ನವನ್ನು ಮಾಡಿಕೊಳ್ತಾಳೆ. ನಿಮ್ಮ ಅರ್ಧಾಂಗಿನಿ ಆಗಿರ್ತಕ್ಕಂಥಳು ನಾನು, ಸದಾವಕಾಲದಲ್ಲಿ ನಿಮ್ಮ ಪೂಜೆ ಪುನಸ್ಕಾರ ನಿಮ್ಮನ್ನ ಧ್ಯಾನ ಮಾಡ್ತಕ್ಕಂಥಳು ನಾನು ಧರೆಗೆ ಹೋದ ನಂತರ ನನ್ನ ಮುಂದಿನ ಸ್ಥಿತಿ ಏನು ಅಂತ ಕೇಳಿದಾಗ ಪರಮಾತ್ಮ ಹೇಳುತ್ತಾನೆ, ನಾನು ಏನಪ್ಪಾ ಅಂತಂದಿದ್ದಾರೆ, ನೀನು ಭೂಲೋಕದಲ್ಲಿ ಜತ್ತ ತಾಲೂಕು ಉಮ್ರಾಣಿಯಲ್ಲಿ ನೀನು ಏನು ಜನನ ಆದ ನಂತರ ಮತ್ತೆ ನಾನು ಅವತಾರುತ್ತೇನೆ, ಸೋಮನಾಥನಾಗಿ ನಿನ್ನ ಪತಿಯಾಗಿ ನಾನು ಸೋಮನಾಥ ರೂಪದಿಂದ ಧರೆಗೆ ಬರುತ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಸೋಮನಾಥನಿಂದ ಅವತಾರವನ್ನ ತಾಳ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದಾಗುತ್ತಾನೆ. ಆದರೆ ಈ ಜಗನ್ಮಾತೆ ಆಗಿರ್ತಕ್ಕಂಥ ಜಗಜ್ಜನನಿ ಆಗಿರ್ತಕ್ಕಂಥ ಲೋಕ ಕಲ್ಯಾಣಾರ್ಥವಾಗಿ ಸಿರ್ಸಮ್ಮನ ಉದರದಿಂದ ಏನಪ್ಪಾ ಅಂತಂದಾದ್ರೆ ಅವಳು ಲಿಂಗಮ್ಮ ಜನ ಆಗ್ತಕ್ಕಂಥದ್ದಾಗ್ತದ. ಅವಾಗ ಲಿಂಗಮ್ಮ ಕನಸಿನಲ್ಲಿ ವೀರಮಲ್ಲೆ ಹೇಳಿದ, ಹೆಣ್ಣು ಮಗು ಜನನ ಆಗ್ತದ ಅಂತಕ್ಕಂಥ ಹೇಳಿದ ಕೂಡಲೇ ದುಃಖವನ್ನು ಪಡಲಿಲ್ಲ. ಯಾಕಂದ್ರೆ ನಮ್ಮ ವಂಶ ಉದ್ಧಾರಗೋಸ್ಕರ ಗಂಡು ಮಗು ಬೇಕು ಅಂತಕ್ಕಂಥ ನಾವು ಹೇಳ್ತೀವಿ. ಅಂದ್ರೆ ಉತ್ತಾರ ಮೇಲೆ ಹೆಸರೆಲ್ಲ ಗಂಡು ಮಗ ಬೇಕು ಅಂತ ಹೇಳ್ತೀವಿ. ಆದ್ರೆ ಹೆಣ್ಣು ಮಗು ಹುಟ್ಟಿತಂದ್ರೆ ದುಃಖವನ್ನು ಪಡ್ತಕ್ಕಂಥದ್ದಿಲ್ಲ. ಯಾಕಪ್ಪ ಅಂತಂದಿದ್ದಾರೆ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ, ಹೊಣ್ಣು ಮಾಯೆ ಎಂಬರು ಹೊಣ್ಣು ಮಾಯೆ ಅಲ್ಲ, ಮನದ ಮುಂದನ ಆಸೆಯೇ ಮಾಯಿ ನೋಡ ಅಂತ ಹೇಳಿದರು. ಮನದ ಮುಂದನ ಆಸೆಯೇ ಮಾಯಿ ನೋಡ, ಆದ್ರೆ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ. ಅದಕ್ಕೋಸ್ಕರ ನಾವು ಏನಪ್ಪಾ ಅಂತಂದ್ರೆ ಗಂಡು ಮಾಯೆ ಅಂದ್ರು ಗಂಡು ಮಾಯೆ ಅಲ್ಲ, ಮನದ ಮುಂದನ ಆಸೆಯೇ ಮಾಯಿ ನೋಡ ಅಂತ ಹೇಳಿದರು. ಆದ್ರೆ ಒಬ್ಬ ಹೆಣ್ಣು ಮಗಳು ಹಾಕಿದಪ್ಪ ಅಂದ್ರೆ ಒಂದು ಕೈಯ ಹೆಣ್ಣು ಮಗಳನ್ನ ಒಂದು ತೊಟ್ಟಿಲ ತೂಗುವ ಕೈಯ ಜಗತ್ತನ್ನ ತೂಗಬಲ್ಲದು ಅಂತಕ್ಕಂಥ ನಾನು ನೋಡ್ಯದ. ತೊಟ್ಟಿಲ ತೂಗುವ ಕೈಯ ಜಗತ್ತನ್ನೇ ತೂಗಬಲ್ಲದು ಅಂತಕ್ಕಂಥ ಆ ರೀತಿಯಿಂದ ತೊಟ್ಟಿಲು ತೂಗತಕ್ಕಂಥ ಕೈಯ ಜಗತ್ತವನ್ನ ತೂಗತಕ್ಕಂಥ ಲಿಂಗಮ್ಮನ ರೂಪದಿಂದ ಪಾರ್ವತಿಗೆ ಧರೆ ಬರ್ತಕ್ಕಂಥವಳಾಗುತ್ತಾರೆ. ಹೆಂಗಪ್ಪ ಅಂತಂದಿದ್ದಾರೆ, ನಾವು ಅಂತೀವಿ ಹಡೆದ ತಾಯಿ ಹೆಣ್ಣು, ಕೈ ಹಿಡ್ತಕ್ಕಂಥ ಮಡದ ಹೆಣ್ಣು, ಅಕ್ಕ ತಂಗಿಯರು ಹೆಣ್ಣು, ಹರಿತಕ್ಕಂಥ ನದಿಗಳೆಲ್ಲ ಹೆಣ್ಣು, ನಮ್ಮ ಕೈಯಾಗ ಆಡ್ತಕ್ಕಂಥ ಕಾಂಚನ್ ಸಹಿತ ಲಕ್ಷ್ಮೀ ತಾಯಿ ಅದು ಹೆಣ್ಣು.
ಮತ್ತೆ ಯಾವ್ದೈತೆ? ವಿದ್ಯಾದೇವತೆ ಹೆಣ್ಣು. ಎಲ್ಲವ ಹೆಣ್ಣು ಇರುವಾಗ ಹೆಣ್ಣು ಹುಟ್ಟಿದ ಯಾಕೆ ದುಃಖ ಪಡಬೇಕು ಅಂತೇಳಿ ಅಲ್ಲಿ ಶಿರಸಮ್ಮ ಮತ್ತು ಏನಪ್ಪಾ ಅಂತಂದ್ರೆ ಅನಂತರಾಯ ವಿಚಾರ ಮಾಡ್ತಾರೆ. ಹೆಣ್ಣಾಗಲಿ ಗಂಡಾಗಲಿ ಏನಾಗ್ತದಪ್ಪ ಅಂತಂದ್ರೆ ಲೋಕ ಕಲ್ಯಾಣಾರ್ಥವಾಗಿ ಜನನ ಆಗ್ತದ ಅಂದ ಬಳಿಕ ನಮಗೆ ಆನಂದ ಆಗ್ತದ ಅಂತಕ್ಕಂಥ ಮಾತನ್ನು ಹೇಳಿ ಅಲ್ಲಿ ನಡೆದಿರ್ತಕ್ಕಂಥ ಕನಸನ್ನ ನನಸು ಮಾಡು ಅಂತಕ್ಕಂಥ ನನಗೆ ಮಕ್ಕಳಿಲ್ಲ ಅಂತಕ್ಕಂಥ ಪಟ್ಟ ಕೊಡಬೇಡ, ಪಟ್ಟ ಕೊಡಲಾರ್ದ ನೀವು ತಪ್ಪಿಸಿರ್ತಕ್ಕಂಥ ಪರಮಾತ್ಮನಿಗೆ ಏನ್ ಮಾಡು ಮೊರೆ ಹೊಕ್ಕು ಅಲ್ಲಿ ಆನಂದ ಚಿತ್ತದಿಂದ ಮನೆಗೆ ಬರ್ತಕ್ಕಂಥದ್ದು. ಹಾಗೆ ಏನಾಗ್ತದಪ್ಪ ಅಂತಂದಾದ್ರೆ 1, 2, 3 ತಿಂಗಳಾದ ನಂತರ ಶಿರಸಮ್ಮನಿಗೆ ಮಕ್ಕಳಾಗುವ ಲಕ್ಷಣಗಳು ಕಾಣಲಿಕ್ಕೆ ಪ್ರಾರಂಭ. ಮಕ್ಕಳಾಗುವ ಲಕ್ಷಣಗಳ ಕಾಣಲಿಕ್ಕೆ ಪ್ರಾರಂಭ ಆಗ್ತಕ್ಕಂಥದ್ದಾಗ್ತವ. ಹಾಗೆ 2, 3, 4, 5 ತಿಂಗಳಾದ ನಂತರ ಏನಾಗ್ತದಪ್ಪ? 5ನೇ ತಿಂಗಳಕ್ಕೆ ಏನ್ ಮಾಡ್ತಾರ್ರಿ? ಅಥವಾ 3ನೇ ತಿಂಗಳಕ್ರಿ ಅಂತ ಚೌಳ ಕುಸ ಏನಂತ ಆದ ಕುಸ ಮಾಡ್ಬೇಕಂತೇಳಿ ಏನ್ ಮಾಡ್ರಪ್ಪ ಅಂದ್ರೆ ಶಿರಸಮ್ಮನ ತಾಯಿ ಅಂದ್ರೆ ವಯಸ್ಸಾಗಿತ್ತು ಅವ್ರಿಗೆ, ಶಿರಸಮ್ಮನಿಗೆ ಮತ್ತು ಅನಂತರಾಯಿಗೆ ವಯಸ್ಸಾಗಿತ್ತು. ಆದ್ರೆ ಮಕ್ಕಳಿಲ್ಲ ಅಂತಕ್ಕಂಥ ಅವ್ರು ಮಾಡ್ತಕ್ಕಂಥ ವೀರಮಲ್ಲಯ್ಯನ ಭಕ್ತಿಗೆ ಪಾರ್ವತಿ ಅವ್ರ ಉದರದಿಂದ ಜಲನ ಆಗ್ತದ ಅಂತ ಅವ್ರು ಮಾಡಿರ್ತಕ್ಕಂಥ ಭಕ್ತಿ ಯಾವ ರೀತಿ ನೋಡ್ರಿ, ಭಕ್ತಿ ಯಾವ ರೀತಿ ಮಾಡಬೇಕು ಅಂತಂದಿದ್ದಾರೆ. ಮಣ್ಣು ಹೇಳಿದ ಅನುಪಮ ಚಲಭಕ್ತಿ ಭಾವಾನುಕೂಲನೇ ಶಂಭುಲಿಂಗ ಅಂತ ಹೇಳಿದ. ಅನುಪಮ ಚಲಭಕ್ತಿ ಭಾವಾನುಕೂಲನೇ ಶಂಭುಲಿಂಗ. ಅನನ್ಯ ರೂಪ ಇರ್ತಕ್ಕಂಥ ಭಕ್ತಿ ಮಾಡಿದ್ರೆ ಅವರವರ ಭಾವಗನುಗುಣವಾಗಿ ಪರಮಾತ್ಮ ನಮ್ಮ ನಿಮ್ಮೆಲ್ಲ ದರ್ಶನ ಕೊಡ್ತಕ್ಕಂಥನಾಗುತ್ತಾನೆ. ಆ ರೀತಿ ಅನಂತ ವೀರಮಲ್ಲಯ್ಯನ ಭಕ್ತಿ ಮಾಡೋದ್ರಿಂದ ವೀರಮಲ್ಲಯ್ಯನ ಸ್ತುತಿ ಗುಣಗಾನ ಪೂಜೆ ಪುನಸ್ಕಾರ ಮಾಡೋದ್ರಿಂದ ಪಾರ್ವತಿಗೆ ಅವರ ಉದರದಿಂದ ಜನನ ಆಗ್ತಕ್ಕಂಥ ಪ್ರಸಂಗ ಬರ್ತಕ್ಕಂಥದ್ದಾಗ್ತದೆ. ಹಾಗೆ 2, 3, 4 ತಿಂಗಳಾದ 5ನೇ ತಿಂಗಳಾದ ನಂತರ ಒಂದು ಸಣ್ಣ ಕುಬಸ ಮಾಡ್ತಕ್ಕಂಥ ಮಾಡಿದ್ರು. 7ನೇ ತಿಂಗಳದೊಳಗೆ ಏನಾಗ್ತದಪ್ಪ ಅಂದ್ರೆ ಶಿರಸಮ್ಮನ ತವರು ಮನೆಯಿಂದ ಎಷ್ಟೋ ವರ್ಷಗಳ ಪರ್ಯಂತರ ಲಗ್ನ ಆಗಿ ನಮ್ಮ ಮಗಳಿಗೆ ಇವತ್ತು ಏನಪ್ಪಾ ಅಂತಂದಾದ್ರೆ ಅವರು ಗರ್ಭವತಿ ಆಗಿದ್ದಾಳೆ ಅಂತಕ್ಕಂಥ ವಿಚಾರದಿಂದ 7ನೇ ತಿಂಗಳಕ್ಕೆ ಅವ್ರು ಊರ್ ಮಂದಿಯೆಲ್ಲ ಬರ್ತದೆ. ಯಾಕಂದ್ರೆ ಎಷ್ಟೋ ದಿವಸಗಳ ಪರ್ಯಂತರ ಮಕ್ಕಳಾಗಿಲ್ಲ ಅಂತಕ್ಕಂಥ ನಮ್ಮ ಮಗಳಿಗೆ ಮಕ್ಕಳು ಆಗ್ತಾವ ಅಂತಕ್ಕಂಥ ಸಂತೋಷದಿಂದ ಅವ್ರು ಏನಪ್ಪಾ ಅಂದ್ರೆ ಬಂಡಿ ತುಂಬಿಕೊಂಡೆ ಏನ್ ಮಾಡ್ಕೊಂಡ್ರಿ ಎಲ್ಲಾ ಜನ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗೆ ಶಿರಸಮ್ಮನಿಗೂ ಸಹಿತ ಏನ್ಬದೆ ಅದು 2, 3, 4 ತಿಂಗಳ ಹಾಗೆ ಗತಿಸ್ತಾವಲ್ಲ ಹಾಗೆ ಬೈಕಿಗಳ ಪ್ರಾರಂಭ ಆದ್ರು. ಶಿರಸಮ್ಮನಿಗೆ ಬೈಕಿಗಳ ಪ್ರಾರಂಭ ಆದ್ರು. ನಮ್ಮ ಭಾಷೆ ಅಂತ ಬೈಕಿದ್ದ ಅಂತಂದ್ರಿ, ನಮ್ಮ ಭಾಷೆ ಅದ ಬೈಕಿಗಳ ಪ್ರಾರಂಭ ಆದ್ರು. ಬೈಕಿಗಳ ಪ್ರಾರಂಭ ಅದು ಶಿರಸಮ್ಮನಿಗೆ ಬೈಕಿಗಳು ಯಾವ ಬೈಕಿಗಳ ಪ್ರಾರಂಭ ಅದು? ವೀರಮಲ್ಲಯ್ಯನ ಪೂಜೆ ಪುರಸ್ಕಾರ ಮಾಡ್ತಕ್ಕಂಥ ಬಯಕೆ, ವೀರಮಲ್ಲಯ್ಯನ ಚರಿತ್ರೆ ಕೇಳ್ತಕ್ಕಂಥ ಬಯಕೆ, ಯಾವಾಗ ಶರಣರ ಸಂತರ ಶಿವಿಗಳ ಜ್ಞಾನಿಗಳ ಅನುಭಾವಿಗಳನ್ನ ಏನಪ್ಪಾ ಅಂದ್ರೆ ಪುಣ್ಯ ಕಥೆಯನ್ನು ಕೇಳ್ತಕ್ಕಂಥ ಬಯಕೆ. ನನ್ನ ಮಗಳು ಹೆಂಗಪ್ಪ ಲೋಕ ಕಲ್ಯಾಣಾರ್ಥವಾಗಿ ವೀರಮಲ್ಲಯ್ಯ ಕನಸಿನಾಗ ಬಂದ ಹೇಳಲ್ಲ, ನನ್ನ ಮಗಳು ಜಗತ್ ಕಲ್ಯಾಣಾರ್ಥವಾಗಿ ಅವಳು ಬೆಳಿಲಿ ಅಂತಕ್ಕಂಥ ಅವು ಬಯಕೆಗಳಿದ್ದು. ನಮ್ಮ ಬಯಕೆ ಬೇರೆ. ಎಂತ ಬೈಕ್ರಿ? ಮನ್ ದೀನ ಕೊಳಸೆ ದೀನ ನೋಡ್ರಿ. ಈ ಸದಕಲ್ಲಿ ಬಿಡ್ರಿ ಸರ್ಕಾರ ನಸ್ ಮಾಡಕ್ ಹೋಗ್ತಾರ ಅಂದ್ರ ಆಳಟ ಬಿದ್ದಿರ್ತಾವ ಮನ್ ಹೆಂಗೆ ಒಂದೂರಾಗಿರ್ತಾರೆ. ಆದರೆ ಆ ಶರಣಿಗೆ ಹತ್ತಕ್ಕಂಥ ಬೈಕಿಗಳು ಏನಪ್ಪಾ ಅಂತಂದ್ರೆ ಶರಣರ ಸಂತರ ಶಿವಿಗಳ ಜ್ಞಾನಿಗಳ ಅನುಭಾವಿಗಳ ಏನಪ್ಪಾ ಅಂದ್ರೆ ಕತೆಗನ್ನ ಕೇಳ್ತಕ್ಕಂಥ ಬಯಕೆ. ಯಾವಾಗ ಹೊಟ್ಟೆಲಿರುವಾಗ ಮಕ್ಕಳಿಗೆ ಸಂಸ್ಕಾರ ಬೀಳ್ತಕ್ಕಂಥದ್ದಾಗ್ತದ. ಇನ್ನು ಹೊರಗೆ ಬಂದಿಲ್ಲ ಅಂದ್ಗಳಿಗೆ ಹೆಂಗ್ ಸಂಸ್ಕಾರ ಬೀಳ್ತದ ಅಂತಕ್ಕಂಥ ಹೊಟ್ಟೆಯೊಳಗಿದ್ದಾಗ ಹೆಂಗ್ ಸಂಸ್ಕಾರ ಆಗ್ತಕ್ಕಂಥ ನಿಮ್ ಕತಿ ಕೇಳಿದ್ದೀರಿ. ಏನಪ್ಪಾ ಅಂದ್ರೆ ಚಕ್ರವ್ಯೂಹ ದಾಟೋಗ ಅಭಿಮನ್ಯು ರೀ, ಚಕ್ರವ್ಯೂಹ ಹೋಗೋದು ಅಟ್ಟ ಕೇಳಿದ್ದ. ಶ್ರೀಕೃಷ್ಣ ಪರಮಾತ್ಮ ತಂಗಿಯಾಗಿರ್ತಕ್ಕಂಥ ಸುಭದ್ರನ ಮಗಳಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ತಂಗಿಯಾಗಿರ್ತಕ್ಕಂಥ ಸುಭದ್ರನ ಮಗನಾಗಿರ್ತಕ್ಕಂಥ ಏನ್ ಮಾಡಪ್ಪ ಅಂತ ಚಕ್ರ ಅಭಿಮನ್ಯು ಶ್ರೀಕೃಷ್ಣ ಪರಮಾತ್ಮ ರಥ ಹೊಡಿತಿದ್ದ. ರಥೊಳಗ ತನ್ನ ತಂಗಿನ ಕರ್ಕೊಂಡು ಹೊಂಟಿದ್ದ. ತನ್ನ ತಂಗಿನ ಕರ್ಕೊಂಡು ಹೋಗುವಾಗ ಏನ ಚಕ್ರ ಯುದ್ಧದ ವಿವರವನ್ನ ಹೇಳ್ತಿದ್ದ. ಚಕ್ರ ವಿವರವನ್ನು ಹೇಳ್ತಿದ್ದ. ಚಕಡಿ ಒಳಗೆ ಏನಾಗಿತ್ತು ಅಂದ್ರೆ ಚಕಡಿ ಆ ಕಡೆ ಹೋಲಾಡೋದ್ರಿಂದ ಆ ತಂಗಿಗೆ ಏನಾಯ್ತು ಅಂದ್ರೆ ತೊಟ್ಟಲಾಗ ಹಾಕಿ ತೂಗಿದಂಗ ಆಯ್ತು. ಅವಳಿಗೆ ನಿದ್ದೆ ಬಂತು. ನಿದ್ದೆ ಬಂದು ಏನಾಯ್ತು ಅಂದ್ರೆ ನಿದ್ದೆ ಬಂದ ಹಂಗ ಮಲಗಿಳ್ರಿ. ಮಲಗಿನಂತ ಶ್ರೀಕೃಷ್ಣ ಪರಮಾತ್ಮ ಚಕ್ರಿ ಹೋಗೋದ ಕತಿ ಹೇಳ್ತಾ ಇದ್ದ. ಕತಿ ಹೇಳ್ತಾ ಈ ಮಲಗಿರು ಹೊಟ್ಟಾಗಿರ್ತಕ್ಕಂಥ ಕೂಸು ಹೂ ಹೂ ಅಂತಿದ್ರು. ಹೊಟ್ಟಾಗಿದ್ದು ಕೂಸ ಹೂ ಹೂ ಅಂತಿತ್ರಿ. ಏನಂತಿದ್ದ ಶ್ರೀಕೃಷ್ಣ ಪರಮಾತ್ಮ ಹೇಳೋ ಕಥೆಯನ್ನ ಚಕ್ರವ ಹೋಗ ಯುದ್ಧ ಹೆಂಗ್ ಮಾಡಬೇಕು ಅಂತಕ್ಕಂಥ ಕಥೆಯನ್ನ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾಗ ಕೂಸ ಹೂ ಹೂ ಅಂತಿತ್ತು. ಸ್ವಲ್ಪ ದೂರ ಚಕ್ರವ ಒಳಗೆ ಪ್ರವೇಶ ಆಗೋದಂತ ಹೇಳಿದ್ದ. ಅಷ್ಟರೊಳಗೆ ಶ್ರೀಕೃಷ್ಣ ಪರಮಾತ್ಮ ಹೊಳ್ಳಿ ನೋಡಿದ ತಂಗಿಗೆ ನಿಂತಿತ್ತು. ತಂಗಿಗೆ ನಿಂತಿತ್ತು. ಚಕ್ರವ ವಿವಾಹ ಹೋಗೋದು ಅಷ್ಟೇ ಹೇಳಿದ್ರಿ. ಮುಂದ ಹೆಂಗ್ ಹೊರಗೆ ಬರಬೇಕು ಅಂತಕ್ಕಂಥ ಕತ್ತಿ ಹೇಳಿಲ್ಲ. ನನ್ನ ತಂಗಿ ಮಲಿಗಾಳ
ಅಂತೇಳಿ ಯಾರು ಹೂವಣರು ಅಂತ ತಿಳ್ಕೊಂಡು ಏನು ಮಾಡಿದ, ಅಲ್ಲೇ ಚಕ್ರ ಪ್ರವೇಶ ಆಗೋದು ಅಟ್ಟ ಕತ್ತಿ ಹೇಳಿದ, ಮುಂದೆ ಹೊರಗೆ ಹೋದ ಕತ್ತಿ ಹೇಳಲಿಲ್ಲ. ಮುಂದೆ ಅಭಿಮನ್ಯು ಚಕ್ರ ಯುದ್ಧದೊಳಗೆ ಏನ ಚಕ್ರ ಯುದ್ಧ ನಾವು ಮಾಡ್ತೀವಿ ಅಂತೇಳಿ ಒಳಗೆ ಹೋಗೋದು ಅಟ್ಟ ಗೊತ್ತಿತ್ತು. ಹೊರಗೆ ಬರೋದ ಚಕ್ರದಿಂದ ಹೊರಗೆ ಬರೋದ ಕತ್ತಿ ಕೇಳಿದಿಲ್ಲ, ಅವ್ನು ಗೊತ್ತಿದ್ದಿಲ್ಲ. ಅಲ್ಲಿ ಒಳಗೆ ಏನು ಮಾಡಿ ಚಕ್ರ ಯುಗದೊಳಗೆ ಹೋಗಿ ಹತನಾಗಿ ಹೋದ ಅಂತಕ್ಕಂಥ ಕತ್ತಿ ಬರ್ತದೆ. ಅದು ಹೊಟ್ಟೆ ಒಳಗಿರ್ತಕ್ಕಂಥ ಸಂಸ್ಕಾರ ಬಹಳ ಒಳ್ಳೆಯ ಸಂಸ್ಕಾರ ಇರ್ತಕ್ಕಂಥದ್ದಾಗ್ತದೆ. ಏನಪ್ಪಾ ಅಂತಂದ್ರೆ ನಾವು ಹೆಂಗೆ ಪುರಾಣ ಕೇಳಕ್ಕೆ ಹೆಂಗೆ ಬಟ್ಟೆ ತೊಂದು ಹೆಂಗೆ ಹೂಣತ್ತೆ ನಮ್ಮ ಹೆಣ್ಮಕ್ಳು ವಿಚಾರ ಮಾಡ್ತಾರೆ. ಆದ್ರೆ ಮಗುವಿಗೆ ಸಂಸ್ಕಾರ ಹೊಟ್ಟೆದಾಗ ಗರ್ಭದಲ್ಲಿ ಇದ್ದಾಗ ಮಗುವಿಗೆ ಸಂಸ್ಕಾರ ಕೊಟ್ಟದ್ದಾದ್ರೆ ಏನಾಗ್ತದಪ್ಪ ಅಂದ್ರೆ, ಒಂದು ಶಿಲ್ಪಿ ಏನ್ ಮಾಡ್ತದ, ಗುಡ್ಡದಲ್ಲಿ ಬಿದ್ದಿರ್ತಕ್ಕಂಥ ಕಲ್ಲನ್ನು ತೆಗೆದ ಮೂರ್ತಿಯನ್ನಾಗಿ ಮಾಡ್ತಕ್ಕಂಥ ಮೂರ್ತಿ ಮಹಾತ್ಮನ ಹಸ್ತಸ್ಪರ್ಶ ಆಗ್ತದೆ, ವರವನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಆಗ್ತದೆ ಅಂದ ಬಳಿಕ ನಾವು ನೀವು ಮಾನವರ ಕುಲಕೋಟಿ ಆಗಿರ್ತಕ್ಕಂಥ ಒಬ್ಬ ಸದ್ಗುರುನಾಥನ ಕೃಪಾ ಕಟಾಕ್ಷ ನಾವು ದೇವರಾಗಂಗಿಲ್ಲ, ನಾವು ದೇವರಾಗ್ತೀವಿ. ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಒಳ್ಳೆಯ ಸಂಸ್ಕಾರ ಹೊಟ್ಟೆಯೊಳಗಿರ್ತಕ್ಕಂಥ ಇರುವಾಗ ಸಂಸ್ಕಾರ ಬೇಕಾಗ್ತದೆ. ಹೆಂಗ ಸಿದ್ಧಾರ್ಥ ಸ್ವಾಮಿಗಳು ತನ್ನ ತಾಯಿ ತೊಡೆ ಮೇಲೆ ಏನಪ್ಪಾ ಅಂತಂದ್ರೆ ಪುಣ್ಯ ಕಥೆಗಳನ್ನ ಕೇಳೋದ, ಪುರಾಣ ಇತಿಹಾಸಗಳನ್ನ ಕೇಳೋದ್ರಿಂದ ಏನಪ್ಪಾ ಅಂದ್ರೆ ಅದ್ವೈತ ಸಾರ್ವ ಚಕ್ರವರ್ತಿ ಸಿದ್ಧಾರೂಢರಾಗಿ ಹೋದರು. ಛತ್ರಪತಿ ಶಿವಾಜಿ ಮಹಾರಾಜ ಜಿಂದಾಮಾತೆಯ ತೊಡೆ ಮೇಲೆ ಕೂತು ಶಿವರಾಜ ಶಿವರ ಕಥೆಗಳನ್ನು ಕೇಳೋದ್ರಿಂದ ಛತ್ರಪತಿ ಶಿವಾಜಿ ಮಹಾರಾಜ ಆಗಿ ಹೋದ. ಛತ್ರಪತಿ ಶಿವಾಜಿ ಮಹಾರಾಜ ಹೋದ. ಮಹಾತ್ಮ ಗಾಂಧಿ ಕಸ್ತೂರ್ಬಾ ತೊಡಿ ಮೇಲೆ ಕುತ್ಕೊಂಡು ಏನು ಮಾಡ್ತಿದ್ದ, ತನ್ನ ತಾಯಿ ತೊಡಿ ಮೇಲೆ ಕುತ್ಕೊಂಡು ಏನು ಮಾಡ್ತಿದ್ದ, ಅಹಿಂಸಾದಿಗೆ ಸತ್ಯವಾಗಿರ್ತಕ್ಕಂಥ ನಡಿಬೇಕು ಅಂತಕ್ಕಂಥ ಕಥೆಯನ್ನು ಕೇಳೋದ್ರಿಂದ ಏನಪ್ಪಾ ಅಂದ್ರೆ ಮಹಾತ್ಮ ಗಾಂಧಿ ಎನಿಸ್ಕೊಂಡ. ಅಂದ್ರೆ ಹೊಟ್ಟೆಯಲ್ಲಿದ್ದಾಗ ಏನಾಗ್ತದಪ್ಪ ಅಂದ್ರೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಆಗ್ತಕ್ಕಂಥದ್ದು ಆಗ್ತದೆ. ಹೆಂಗಾಗಿತ್ತಪ್ಪ ಅಂದ್ರೆ ಗರ್ಭವತಿ ಇದ್ದಾಗ ಒಳ್ಳೆಯ ಸಂಸ್ಕಾರ ಕೊಡಬೇಕು ಅಂತಕ್ಕಂಥ ಏನಪ್ಪಾ ಅಂದ್ರೆ ದೃಷ್ಟಾಂತ ಏನಾಗಿತ್ತು, ಒಬ್ಬ ಹೆಣ್ಮಗಳು ಹೊಟ್ಟೆಲಿದ್ದರು. ಹೊಟ್ಟೆಲಿದ್ದರು ಅವಳು ಜೋಡಿ ಹೇಳಿದ್ರು. ಹೋಗಿ ಏನು ಈಗ ಸ್ಕ್ಯಾನಿಂಗ್ ಬಂದವೆ. ಮೊದಲು ಸ್ಕ್ಯಾನಿಂಗ್ ಇಲ್ಲ, ಜ್ಯೋತಿಷ್ ಹೊಡೆದ, ಅವ್ರು ಕೇಳ್ದ, ಇವ್ರು ಕೇಳ್ದ, ಪಂಚಾಂಗ ಕೇಳೋದು ಮಾಡ್ತಿದ್ರು. ಈಗ ಸ್ಕ್ಯಾನಿಂಗ್ ನಾವು 15 ದಿವಸ ಸ್ಕ್ಯಾನಿಂಗ್ ಹೋಗಿರ್ತದೆ. ಅವು ಸ್ಕ್ಯಾನಿಂಗ್ ಇಲ್ಲ, ಏನು ಜ್ಯೋತಿಷ್ಯ ಅವರು ಮಹಾತ್ಮರು ಕೇಳ್ತಕ್ಕಂಥ ಕೇಳಕ್ ಹೋಗಿದ್ರಿ. ಕೇಳಕ್ ಹೋದಾಗ ಜ್ಯೋತಿಷಿ ಏನ್ ಹೇಳಿದ ಅಂತಂದಿದ್ದಾರೆ, 2 ಅವಳು ಜೋಡಿ ಗಂಡು ಮಕ್ಕಳ ಆತವು ಅಂತ ಹೇಳಿದ. ಅಟ್ಟಿಗೆ ಸುಮ್ ಬಿಡ್ಬೇಕಿಲ್ಲ, ಬಿಡ್ಲಿರಿ ಬಾಯಿ. 2 ಗಂಡು ಮಕ್ಕಳಾದಂತ ಏನ್ ಆತಾರ್ರಿ ಅಂತ ಕೇಳಿ ಆ ಜ್ಯೋತಿಷ್ ಅಂದ, ಮೊದಲು ಹುಟ್ಟಿದವ ಮಂತ್ರಿ ಆತಾನ, 2ನೇದ ಹುಟ್ಟಿದ ಅವನ್ ಸೇವಕ ಆತಾನ ಅಂತೇಳಿ ಹೇಳಿಬಿಟ್ಟ. ಒಳಗೆ ಕುತ್ಕೊಂಡು ಕೇಳಿದ್ರು. ಅದು ಯಾವ್ರಿ ಪಟ್ಟಾಗಿದ್ರು ಗುಡು ಕೇಳಿದ್ರಿ. ಜ್ಯೋತಿಷ್ ಯಾರು ಹೇಳ್ದ, ಮೊದಲು ಬಂದವ ಮಂತ್ರಿ ಆತಾನ, 2ನೇದ ಬಂದ ಅವನ ಸೇವಕ ಆತಾನ ಅಂತ ಕೇಳಿದ್ರು. ಹುಡುಗರು ಕೇಳಿದ್ರು, ಒಳಗೆ ಕೂಸ್ಕೊಂಡು ಕೇಳಿದ್ರು ರೀ. ಆ ಹೆಣ್ಮಗಳು 9 ತಿಂಗಳು ಮುಗಿದು, 9 ದಿವಸ ಮುಗಿದು, 10 ತಿಂಗಳು ಮುಗಿದು, 11 ಮುಗಿತು ಬಂದು ಇನ್ನ ಏನಾಗದ್ರಿ, ಪರಿಸ್ಥಿತಿನ ಆಗ್ವಾತ್ರಿ. ಮತ್ತೆ ಜ್ಯೋತಿಷ್ಕರ ಕೇಳಕ್ ಹಾದ್ರಿ. ಜ್ಯೋತಿಷ್ಕರ ಕೇಳಕ್ ಹೋದ್ರ ಆ ಕಡೆ ಹೊಳಸ್ಯಾಡ್ ಎಲ್ಲ ತಿರುಗಾಡಿ ನೋಡಿದ, ಎಡವಟ್ಟಾಗಿದ ಅಂದವ್. ಯಾಕಂದ್ರೆ ಮೊದಲು ಹುಟ್ಟಿದವ ಮಂತ್ರಿ ಆತ, 2ನೇದ ಹುಟ್ಟಿದವ ಅವನ್ ಸೇವಕ ಆತ. ಅವ್ ಹೊರಗೆ ಬಿಡಲ್ಲ, ಇವ್ ಹೊರಗೆ ಬಿಡೋ ಅಣ್ಣ ಅಡಕಿದ್ದ ಅಂದವ್. ಇಲ್ಲೇ ಎಡವಟ್ಟಾಗಿದ್ದ ಅಂದವ್. ನಾ ಮೊದಲು ಹೋಯ್ತಂದ್ರೆ ಮಂತ್ರಿ ಆತ, ಅವ್ ಮೊದಲು ಹೋದ ಮಂತ್ರಿ ಆತ, ನಾ ಸೇವಕ ಆಗೋದೈತಿ ಅಂತ. ನಾ ಮೊದಲು ಹೋದ ನಾನ ಮಂತ್ರಿ ಆಗ್ಬೇಕು, ಇವ್ ಹೊರಗೆ ಕೊಟ್ಟಿಲ್ಲ, ಇವ್ ಜಗ್ತಿದ್ದ, ಅವ್ನು ಕಾಲ್ ಜಗ್ತಿದ್ದ. ಹಂಗ ಜ್ಯೋತಿಷಿಗಳು ಹುಡುಗರು ಕೇಳಿದ್ರಿಂದ ಏನ್ ಹೊರಗೆ ಕೊಟ್ಟಿಲ್ಲ, 11 ತಿಂಗಳಾದ್ರಿ. ಅವಾಗ ಜ್ಯೋತಿಷಿ ಮತ್ತೆ ಹೊಳ್ಳಿ ಹೇಳಿದ, ಯಾರ್ಯಾರು ಮೊದಲು ಹೊರಗೆ ಬರ್ರಿ ಅಂತ ಅಂದವ್. ಇಬ್ರು ಸೇವಕರಾಗಿರ ಅಂದ. ಹಂಗ ಏನಾಗ್ತದೆ, ಹೊಟ್ಟೆಯಲ್ಲಿ ಇರುವಾಗ, ಗರ್ಭದಲ್ಲಿ ಇರುವಾಗ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು. ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಏನು ಮಾಡಪ್ಪ ಅಂತಂದಿದ್ದಾರೆ, 7 ಮಾಸಗಳಲ್ಲಿ ಏನು ಮಾಡಪ್ಪ ಅಂದ್ರೆ ಒಳ್ಳೆಯ ಅವರು ತೋರು ಮನೆಯವರ ಸಿರ್ಸಮ್ಮನ ತೋರು ಮನೆಯಿಂದ ಎಷ್ಟೋ ಬಂಡಿಗಳನ್ನು ಹುಡ್ಕೊಂಡು, ಈಗ ಮೋಟರ್ ಸೈಕಲ್ ಗಾಡಿ ಹೊಡೆದವ್ರು, ಅವು ಬಂಡಿ ಹುಡ್ಕೊಂಡು ಏನು ಮಾಡ್ಕೊಂಡು ಅವಾಗ ಏನೇನಿರ್ತಕ್ಕಂಥ ಬೈಕ್ಗಳು ಹತ್ತಕ್ಕಂಥ ಎಲ್ಲ ಸಾಮಗ್ರಿಗಳು ಬಂದು ಅವಳಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಉಡಿ ತುಂಬ ಕಾರ್ಯಕ್ರಮವನ್ನ ಮಾಡ್ತಕ್ಕಂಥವ್ರಾಗುತ್ತಾರೆ. ಉಡಿ ತುಂಬ ಕಾರ್ಯಕ್ರಮ ಮಾಡಿ ಏನು ಮಾಡ್ತಾರೆ, ಬಂದಿರ್ತಕ್ಕಂಥ ಎಲ್ಲ ಭಕ್ತರಿಗೆ ಅವ್ರಿಗೆ ಮನೆಯೊಳಗೆ ಮಾಡಿಲ್ರಿ, ವೀರಮಲ್ಲಯ್ಯನ ಗುಡಿ ಒಳಗೆ ಉಡಿ ತುಂಬತಕ್ಕಂಥ ಕಾರ್ಯವನ್ನು ಮಾಡಿದ್ರು. ವೀರಮಲ್ಲಯ್ಯನ ಗುಡಿ ಒಳಗ ಕಾರ್ಯವನ್ನು ಗುಡಿ ತುಂಬತಕ್ಕಂಥ ಕಾರ್ಯವನ್ನು ಮಾಡಿದ್ರು. ಅಲ್ಲಿ ಬಂದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಸಹಿತ ಏನು ಮಾಡ್ರಪ್ಪ ಅಂತಂದ್ರೆ ಎಲ್ಲರಿಗೆ ಏನದೆ ವಸ್ತ್ರದಾನ, ಧಾನ್ಯ ದಾನ, ಕಾಳು ದಾನ, ಎಲೆಗೆ ಒಯ್ತಕ್ಕಂಥ ದಾನಗಳನ್ನ ಮಾಡಿ
ಅವ್ರಿಗೆ ಏನು ಮಾಡಿದ್ರೆ ಅವ್ರು ಏನು ಕಾರ್ಯವನ್ನ ಮುಗಿಸಿ ಏನು ಮಾಡ್ರಪ್ಪ ಅಂದ್ರೆ ವೀರಮಲ್ಲೇನಗುಡಿಯಿಂದ ಎಲ್ಲರಿಗೆ ಏನು ಉಡುಗೊರೆ ಕೊಟ್ಟು ಉಪಚಾರವನ್ನು ಮಾಡಿ ಏನು ಅವ್ರವ್ರು ಹೋದ ನಂತರ ಇವ್ರು ಮತ್ತೆ ಮನೆಗೆ ಬಂದ ನಂತರ ಹಾಗೆ ಏನಾಗ್ತದಪ್ಪ ಅಂದ್ರೆ 8-9 ಮಾಸಗಳ ಗತಿಸ್ಲಿಕ್ಕೆ ಪ್ರಾರಂಭ ಆಗ್ತಾವ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ 7ನೇ ಮಾಸದಲ್ಲಿ ಏನಾಗಿರ್ತಾರೆ ವೀರಮಲ್ಲಯ್ಯನ ಗುಡಿ ಒಳಗೆ ಶಾಸ್ತ್ರ ಪ್ರವಚನ ಪುಣ್ಯಕಥೆಯನ್ನು ಕೇಳತಕ್ಕಂಥ ಪ್ರತಿನಿತ್ಯ ವೀರಮಲ್ಲಯ್ಯನ ಗುಡಿಗೆ ಪುರಾಣ ಕೇಳಕ ಹೋಗ್ತಾ ಇದ್ರು. ಅದಕ್ಕೋಸ್ಕರ ವೀರಮಲ್ಲಯ್ಯನ ಗುಡಿ ಒಳಗೆ ಮುಂದೆ ಏನಾಗ್ತದಪ್ಪ ಅಂದ್ರೆ 9 ತಿಂಗಳ 9 ದಿವಸಗಳಾದ ನಂತರ ಆ ಲೋಕ ಜನನೆ ಆಗಿರ್ತಕ್ಕಂಥ ಏನಪ್ಪಾ ಅಂದ್ರೆ ಲಿಂಗಮ್ಮನ ಜನನ ಆಗ್ತಕ್ಕಂಥದ್ದಾಗ್ತದೆ. ಲಿಂಗಮ್ಮನ ಜನನ ಆಗ್ತಕ್ಕಂಥದ್ದಾಗ್ತದೆ. ಲಿಂಗಮ್ಮ ಧರೆಗೆ ಬರುವಾಗ ಏನಾಗ್ತದೆ ದೇವಾದಿ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಕಿನ್ನ ಎಲ್ಲರೂ ಏನಪ್ಪಾ ಅಂದ್ರೆ ಕಿನ್ನರ ಬೊಮ್ಮೈ ಅವಾಗೆಲ್ಲ ಶರಣರು ಸಕಟ ದೇವಾದಿ ದೇವತೆಗಳು ಸಹಿತ ಏನಪ್ಪಾ ಅಂದ್ರೆ ಲಿಂಗಮ್ಮನ ಜನನ ಆಗುವಾಗ ಏನಾಗ್ತದಪ್ಪ ಅಂದ್ರೆ ಎಲ್ಲ ಪುಷ್ಪವೃಷ್ಟಿಯನ್ನ ಏನು ಬೀರ್ಲಿಕ್ಕೆ ಪ್ರಾರಂಭ ಮೇಲಿಂದ ಪುಷ್ಪವೃಷ್ಟಿಯನ್ನು ಚೆಲ್ಲಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥವ್ರಾಗುತ್ತಾರೆ ಅಂತಕ್ಕಂಥ ಮಾತನಾಡುತ್ತಾ ಈ ಏನಪ್ಪಾ ಅಂದ್ರೆ ಗುಡ್ಡಾಪುರದ ನಮ್ಮ ಏನಪ್ಪಾ ಅಂದ್ರೆ ಇಲ್ಲಿ ಜನನ ಆಗಿರ್ತಕ್ಕಂಥ ಕಥೆಯನ್ನು ಏನಪ್ಪಾ ಅಂದ್ರೆ ಷಷ್ಠಿ ಒಳಗೆ ಬಂದಳು ನಮ್ಮ ದೇವಿ ಅಂತಕ್ಕಂಥ ಪದ್ಯವನ್ನ ನಮ್ಮ ಶರಣರು ಹೇಳ್ತಾರೆ. ಲೋಕ ಕಲ್ಯಾಣಕ್ಕೆ ಹುಟ್ಟಿ ಬಂದಳು ದಾನಮ್ಮ ದೇವಿ. ಲೋಕ ಕಲ್ಯಾಣಕ್ಕೆ ಹುಟ್ಟಿ ಬಂದಳು ದಾನಮ್ಮ ದೇವಿ. ದುಃಖ ಕಳೆಯಲು ಆಗಿರ್ತಕ್ಕಂಥ ಜಗನ್ಮಾತೆ ಜನನ ಆಗಿರ್ತಕ್ಕಂಥ ಕಥೆಯನ್ನು ಇವತ್ತು ಕೇಳ್ತೀವಿ. ಅವಾಗ ಏನಪ್ಪಾ ಅಂದ್ರೆ ಸಿದ್ದಮ್ಮಗೆ ಅನಂತರ ಏನಾಗ್ತದಪ್ಪ ಅಂತಂದ್ರೆ ಏನೊಂದು ಪೇಳಲಿ ಪರಮಾನಂದ ಎನಗಾದ ಹದಾನ ಅಂತಕ್ಕಂಥ ಪದ್ಯವನ್ನು ಹಾಡ್ತಕ್ಕಂಥದ್ದಾಗುತ್ತೆ. ಎಷ್ಟು ಆನಂದ ಆಗ್ತದಪ್ಪ ಅಂತಂದ್ರೆ ತಿಳಿಸಲಾರದ ಆನಂದ. ಎಷ್ಟೋ ವರ್ಷಗಳ ಪರ್ಯಂತರ ನಮ್ಮ ಮುಪ್ಪಿನ ಅವಸ್ಥೆ ಬಂದು ಸಹಿತ ಜಗನ್ಮಾತೆ ವೀರಮಲ್ಲಯ್ಯ ನಮ್ಮನ್ನು ಕೈ ಬಿಡ್ಲಾರ್ದೆ ಅಂದ್ರೆ ಮಕ್ಕಳಿಲ್ಲ ಅಂತಕ್ಕಂಥ ಪಟ್ಟವನ್ನು ಕಟ್ಟಲಾರದೆ ನಮಗೆ ಲೋಕ ಕಲ್ಯಾಣಾರ್ಥವಾಗಿ ಜಗನ್ಮಾತೆಯನ್ನ ನಮಗೆ ಧರೆಗೆ ಕರುಣಿಸತಕ್ಕಂಥವರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥವರಾಗಿದ್ದಾರೆ. ನಾಳಿನ ದಿವಸ ಏನು ಬರ್ತದಪ್ಪ ಅಂದ್ರೆ ಪರಮಾತ್ಮ ಪಾರ್ವತಿಗೆ ಮಾತು ಕೊಟ್ಟಂತೆ ಪರಮಾತ್ಮ ಪಾರ್ವತಿಗೆ ಏನು ಮಾತು ಕೊಟ್ಟಿದ್ದಾನೆ, ನೀನು ಲಿಂಗಮ್ಮನಾಗಿ ನೀನು ಜನನವನ್ನು ತಾಳು, ನಾನು ಮುಂದೆ ಏನು ಮಾಡ್ತೇನೆ ಏನಪ್ಪಾ ಅಂದ್ರೆ ಜಂಗಮನಾಗಿ ನಾನು ಅವತಾರ ತಾಳ್ತೀನಿ ಅಂತಕ್ಕಂಥ ಆಗಿರ್ತಕ್ಕಂಥದ್ದು ಬಸವಣ್ಣವರಿಗೆ ಮೊದಲು ಹೇಳಿದ್ದಾರೆ. ಜಂಗಮನಾಥನಾಗಿ ಅಂದ್ರೆ ಏನಪ್ಪ ಅಂದ್ರೆ ಸಂಗಮನಾಥನಾಗಿ ನಾನು ಜನನ ತಾಳ್ತೀನಿ ಅಂತ ಬಸವಣ್ಣರಿಗೆ ಮಾತು ಕೊಟ್ಟಿದ್ದ. ಮೊದಲು ಸಂಗಮನಾಥನಾಗಿ ಇಲ್ಲಿ ಧರೆಗೆ ಬರ್ತಕ್ಕಂಥನಾಗುತ್ತಾನೆ. ಮುಂದೆ ಕೆಲವೊಂದು ದಿವಸ ಆದ ನಂತರ ಏನಾಗ್ತದೆ ಸೋಮನಾಥನಾಗಿ ಸಹಿತ ಇಲ್ಲಿ ಧರೆಗೆ ಇಳ್ತಕ್ಕಂಥನಾಗುತ್ತಾನೆ. ಜಂಗಮ ರೂಪದಿಂದ ಯಾವ ರೀತಿ ಧರೆಗೆ ಇಳ್ತಕ್ಕಂಥನಾಗುತ್ತಾನೆ ಪರಮಾತ್ಮ ಅಂತಕ್ಕಂಥ ಅಂದ್ರೆ ನಾಳಿನ ದಿವಸ ಕತೆ ಕೇಳೋಣ. ಪರಮಾತ್ಮನಿಗೆ ಏನಪ್ಪಾ ಅಂತಂದ್ರೆ ದೇವನೊಬ್ಬ ನಾಮ ಹಲವು, ಪರಮಾತ್ಮನ ಒಬ್ಬನೇ ಇದ್ರು ಸಹಿತ ಅನೇಕವಾಗಿರ್ತಕ್ಕಂಥ ಅವರವರ ಭಾವಗನುವಾಗಿ ಅವರವರ ಸ್ಥಿತಿಗನುಗುಣವಾಗಿ ಅವರನ್ನು ನೆನೆದಿದ್ದಾರೆ. ಏನಾಗ್ತದೆ ಪರಮಾತ್ಮ ಎಲ್ಲ ಕಡೆಗೆ ಇರುತ್ತಾರೆ. ಪರಮಾತ್ಮ ಹೆಂಗಿರ್ತಾನಪ್ಪ ಅಂತಂದಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ ಸಣ್ಣ ಬಾಲಕನಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿದ್ದಪ್ಪ ಅಂತಂದಿದ್ದಾರೆ ಯಶೋದಾಗ ಏನು ಮಾಡ್ತಿದ್ರು ಬರ್ತದಂದ್ರೆ ಶ್ರೀಕೃಷ್ಣ ಪರಮಾತ್ಮ ಮಾಡ್ತಕ್ಕಂಥ ತನ್ನ ಕಿಡಿಗೇಡಿ ಕೃಷ್ಣ ಅಂತಾರವನು. ಕಿಡಿಗೇಡಿ ಕೃಷ್ಣ ಅಂತಾರಂತ ಅಂತೀವಿಲ್ಲ ನಾವು. ಭಾಳ ಹುಡುಗರು ಯಾರೇ ಮಾಡ್ತಿದ್ರೆ ಕಿಡಿಗೇಡಿ ಕೃಷ್ಣ ಆಗತ್ತೆ ಮಾಡಲ್ಲ ಅಂತೀವಿಲ್ಲ ನಾವು. ಹಂಗ ಕಿಡಿಗೇಡಿ ಕೃಷ್ಣ ಏನ್ ಮಾಡ್ತಿದ್ದ ಅಂದ್ರೆ ಯಾರ ಮನ್ಯಾಗ ಹೋಗೋದ ಬೆಣ್ಣಿ ಕದ್ದು ತಿನ್ನೋದ, ಯಾರ ಮನ್ಯಾಗ ಹೋಗೋದ ಮಜ್ಗಿ ಏನ್ ಮಾಡೋದ ಮಜ್ಗಿ ಗಡಿಗೆ ಹೊಡಿಯೋದ ಮಾಡ್ತಿದ್ದ. ಅವ್ರು ಪ್ರತಿನಿತ್ಯ ಯಶೋದಾಗ ಬಂದು ಹೇಳ್ತಿದ್ರು, ತನ್ನ ತಾಯಿಗೆ ಏನ್ ಹೇಳ್ತಿದ್ರು ವಾದ ಹೇಳ್ತಿದ್ರು, ಬಂದು ಹೇಳ್ಸಿಂದ ತಿರಾಗಿ ಬಿಡ್ತಿದ್ರು. ನಿನ್ನ ಮಗ ಬಂದಿದ್ದ ಬೆನ್ನಿ ಕದ್ದ, ನಿನ್ನ ಮಗ ಬಂದು ಬೆನ್ನಿಗೆ ಹೊಡೆದ, ನಿನ್ನ ಮಗ ಬಂದ ಇದನ್ನ ಮಾಡ್ಯದ ಅಂತೇಳಿ ಒಬ್ರು ಇಬ್ರ ಅಂತಂದ್ಗಳೇ 100 ಜನ ಬಂದು ಹೇಳಕತ್ತಾರ ನಿನ್ನ ಮಗ ಹಿಂದಕ್ಕೆ ಬೆನ್ನಿ ಕದ್ದ, ನನ್ನ ಮಗ ಹಿಂದಿನ ಬೆನ್ನಿ ಕದ್ದ. ಆಕೆ ಯಶೋದ ವಿಚಾರ ಮಾಡಿದ್ರು ಇರಾವ್ ನನ್ನ ಮಗ ಒಬ್ಬ 100 ಮಂದಿ ಏನ್ ಮಾಡಿದ್ರೆ ಕಂಪ್ಲೇಂಟ್ ಕೊಡಕ್ ಬಂದ್ರಿ, 100 ಮಂದಿ ತಕರ ಹೇಳೋಕ್ ಬಂದ್ರಿ, ಇರಾವ್ ನನ್ನ ಮಗ ಒಬ್ಬದನ 100 ಮನೆ ಹೆಂಗೆ ಬೆನ್ನಿ ಕದಿತಾನ ಅಂತೇಳಿ ಈಗ ವಾದ ಮಾಡ್ತಾರೆ. ಯಶೋದ ಶ್ರೀಕೃಷ್ಣ ಪರಮಾತ್ಮನ ತಾಯಿ ಏನ್ ಮಾಡ್ತಿದ್ರು ಇರಾವ್ ಒಬ್ಬದನ 100 ಮಂದಿಗೆ ಹೇಳಕ್ ಬಂದಿರಿ, ತಕರಾರು ಹೇಳಕ್ ಬಂದಿರಿ, 100 ಮನೆ ಮನ್ಯಾಗ ಹೆಂಗ್ ಬೆನ್ನಿ ಕೈತಾನ ಭಾಗ ಒಂದ್ ಮನ್ಯಾಗ ತಿಂದಿರ್ಬೇಕು ಅಂತೇಳಿ ಈಕಿ ಯಶೋದ ಅಂದ್ರು. ಇಲ್ಲ ನಾಳೆ ನೀವು ಹಿಡಿದು ತೋರಿಸ್ತೀವಿ ಅಂತೇಳಿ ಯಾರಂದ್ರಿ ಎಲ್ಲಾ ಜನ ಅಂದ ಯಶೋದಾಗ ಹೇಳಿ ವಾದ, ನಾಳೆ ನಿನ್ನ ಮಗನ ಹಿಡಿದು ತೋರಿಸ್ತೀವಿ ಅಂತೇಳಿ. ಹಿಡಿದು ತೋರಿಸ್ರಿ ಯಾರ ಮನ್ಯಾಗ ಬರ್ತಲ್ಲ ಅವ್ರ ಮನ್ಯಾಗ ಬಾಲಾಕಿನಾಗ ಬಂದು ಹೇಳ್ರಿ ಅಂತೇಳಿ ಹೇಳಿ ಬಿಟ್ರು ಯಶೋದ.
ಅವ ಏನು ಮಾಡ ಮತ್ತೆ ಎದ್ದು ಕೂಡಲೇ ಹೋದವ ಏನು ಮಾಡ್ದ ಆ ಮನ್ಯಾಗ ಬೆನ್ನಿ ಕದ್ಯಾಕ ಒಳಗೆ ಹೋದ ಅವ್ರ ಹೆಣ್ಮಕ್ಳು ಬಗಲಾಕಿರ್ಬೇಕು. ಮತ್ತು ಮುಂದಿನ ಮನ್ಯಾಗ ಹೋದ ಅಲ್ಲಿ ಬಗಲಾಕಿ 100 ಮಂದಿ ಸಾಲಕ್ಕೆ ಬಂದು ನಿಂತರು. ಸಾಲಕ್ಕೆ ಬಂದು ನಿಂತರು. ನಿನ್ನ ಮಗ ಬೆನ್ನಿ ಕದ್ಯಾಕ ಬಂದಾನ, ಒಳಗೆ ಬಾಲಾಕಿ ಬಂದೆವು. ನಾನು ನಿನ್ನ ಮಗ ಮನ್ಯಾಗ ಬಂದೆ, ನಾವು ಬಾಲಾಕಿ ಬಂದೆವು. ನಿನ್ನ ಮಗ ಒಳಗೆ ಬಂದ, ನಾವು ಬಾಲಾಕಿ ಬಂದೆವು ಅಂತ ಎಲ್ಲ 100 ಜನ ಕಂಪ್ಯೂಟರ್ ಹೇಳಕತ್ತರು. ನಿಮ್ ತಿಳಿಲಿಕ್ಕೆ ಕೆಟ್ಟಿದ್ದೆ ಅಂದ್ರೆ ಯಶೋಧ, ನನ್ನ ಮಗ ಒಳಗೆ ಊಟ ಮಾಡೋದು ನೋಡ್ರು. ಇದಕ್ಕೆ ಪರಮಾನಕಿ ತನ್ನ ಮನ್ಯಾಗ ಇದ್ದ. ಆದ್ರೆ 100 ಜನ ಮನ್ಯಾಗ ಏನು ಮಾಡಿ ಬೆನ್ನಿ ಕದ್ಯಾಕ ಹೋಗಿತ್ತು. ಆದ್ರೆ ಪರಮಾತ್ಮನಿಗೆ ಏನಪ್ಪ ಅಂದ್ರೆ ಘಟನೆ ಬೈತಕ್ಕಂಥ ಲೀಲ ಮಾಡ್ತಕ್ಕಂಥ ಅಸಾಧ್ಯ ಐತೆ, ಅಸಾಧ್ಯ ಐತೇನೆ. ಹಾಗೆ ದೇವನೊಬ್ಬ ನಾಮ ಹಲವು, ಪರಮಾತ್ಮನ ಒಬ್ಬನಿದ್ರು ಸಹಿತ ಅವರವರ ಭಾವಗನುಗುಣವಾಗಿ ಏನಪ್ಪಾ ಅಂದ್ರೆ ಅವರವರಿಗೆ ದರ್ಶನ ಕೊಟ್ಟು ಹೋಗುತ್ತಾನೆ. ಏಕಕಾಲಕ್ಕೆ ಎಲ್ಲರಿಗೆ ದರ್ಶನ ಕೊಡ್ಬೋದು. ಪರಮಾತ್ಮನ ಸೃಷ್ಟಿ ಮಾಡಿದ ಜಗತ್ತು ನಡೋತೇನೆ, ಸೃಷ್ಟಿ ನಡೋತೇನೆ. ಪರಮಾತ್ಮನ ನಿಯಂತ್ರಣ ಇಡತಕ್ಕಂಥ ಇದೆಲ್ಲ ಜಗತ್ತೈತಿ. ಅದಕ್ಕೆ ಪರಮಾತ್ಮ ನಾವು ನೀವೆಲ್ಲ ಪಾತ್ರಧಾರಿಗಳು, ಪರಮಾತ್ಮ ಸೂತ್ರಧಾರಿದ್ದಾನೆ. ನಾವೆಲ್ಲ ಪಾತ್ರಧಾರಿಗಳು. ಅವ್ ಹೆಂಗೆ ಕುಣಿಸ್ನಲ್ಲ ಹಂಗಂಗೆಲ್ಲ ಆಡ್ಬೇಕಾಗ್ತದೆ. ಅದು ಪರಮಾತ್ಮನ ಆಡ್ಸಕ್ ನಾವು ಹೋಗ್ತೇವೇನ್ರಿ? ಪರಮಾತ್ಮನ ಆಡ್ಸ್ಕೊಟ್ಟಿದ್ರು ನಾವು. ಅದಕ್ಕೆ ನಮಗೆಲ್ಲ ಕೊಟ್ಟಿಲ್ಲ. ನಾವು ಏನು ಕೊಡೋದು ಅಟ್ಟ ಕೊಟ್ಟನ್ರಿ. ಎಲ್ಲ ಏನು ಕೊಟ್ಟನ್ರಿ? ಮುಪ್ಪ, ಸಾವ, ಶ್ರೀಮಂತಿಗೆ, ಬಡತನ ಇವೆಲ್ಲ ತನಕ ಇಟ್ಕೊಂಡೇನ್ರಿ. ಇದೆಲ್ಲ ನಮಗೆ ಕೊಡ್ತೀವಿ. ಅವ್ನು ಹೊಳ್ಳಿ ನೋಡೋತಿದ್ರು ನಾವು. ಅವ್ನು ನೋಡ್ತಿದ್ದೆ ನಾವು. ಮುಪ್ಪ ಅಂತ ಇವೆಲ್ಲ ನಮ್ಗೆ ಕೊಡ್ತಿದ್ರೆ ಈಗ ಗಡ್ಡ ಮಿಸಿ ಬೆಳಗಾಗಿ ಕೊಡ್ತಿದ್ದೆ ನಾವು. ಯಾವ ಮುಪ್ಪು ಬರ್ತಿದ್ದೆ ವಯಸ್ಸಾಗಿ ಕೊಡ್ತಿದ್ದೆ ನಾವು. ಎಲ್ಲ ಪರಮಾತ್ಮ ನಿಯಂತ್ರ ಐತಿ. ಪರಮಾತ್ಮ ಸೂತ್ರದ ನಾವೆಲ್ಲ ಪಾತ್ರಧಾರಿಗಿದ್ದೇವೆ. ಪರಮಾತ್ಮ ಹೆಂಗ ಆಡಿಸ್ತಾನೆ ಹಂಗೆಲ್ಲ ನಾವು ಇರಬೇಕಾಗ್ತಕ್ಕಂಥದ್ದಾಗ್ತದೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಅನಂತರಾಯ ಸಿರಸಮ್ಮ ಸಹಿತ ಏನು ಮಾಡ್ರು? ಹೆಣ್ಣು ಮಗು ಆಗಿದ್ದಾಗ ದುಃಖ ಪಡ್ಲಿಲ್ಲ. ಹೆಣ್ಣು ಮಗು ಆಗ್ತದಂತಾಗ ದುಃಖ ಪಡ್ಲಿಲ್ಲ. ವೀರಮಲ್ಲಯ್ಯನ ಏನಪ್ಪಾ ಅನುಗ್ರಹದಿಂದ ನಮಗೆ ಏನಪ್ಪಾ ಹೆಣ್ಣು ಮಗು ಹುಟ್ಟಿದ್ರೆ ಜಗನ ಕಲ್ಯಾಣಾರ್ಥವಾಗಿ ಹುಟ್ಟಿದಾಳ ಅಂತಕ್ಕಂಥ ಅನ್ನೋದ್ರಿಂದ ಅವ್ರಿಗೆ ಏನಪ್ಪಾ ಏನೆಂದು ಹೇಳಲಿ ಪರಮಾನಂದ ಎನಗಾದ ಹದನಾನಿಂದ ಅಂತಕ್ಕಂಥ ಪದ್ಯವನ್ನು ಹಾಡಿದ್ರು. ಏನೆಂದು ಹೇಳಲಿ ಪರಮಾನಂದ ಹದನಾನಿಂದ. ಎಷ್ಟು ಆನಂದ ಆಗಿತ್ತಪ್ಪ ಅಂತಂದಾದ್ರೆ ಅವ್ರಿಗೆ ಹೇಳತಿಲ್ಲ ಅಷ್ಟು ಆನಂದ ಆಗಿತ್ತು ಅಂತಕ್ಕಂಥ ಕಥೆಯನ್ನ ಇವತ್ತು ಜನನ ಆಗಿರ್ತಕ್ಕಂಥದ್ದು. ನಾಳೆ ಏನಾಗ್ತದಪ್ಪ ಅಂದ್ರೆ ಜಂಗಮ ರೂಪದಿಂದ ಏನಪ್ಪಾ ಅಂದ್ರೆ ಬಸವನವರಿಗೆ ಮಾತು ಕೊಟ್ಟಿದ್ದ ಪರಮಾತ್ಮ ಜಂಗಮ ರೂಪದಿಂದ ಬರ್ತೀನಿ ಅಂತಕ್ಕಂಥ ಅದು ಬರ್ತಕ್ಕಂಥದ್ದು ಆಗ್ತದೆ. ಆದ ನಂತರ ಸಿರಸಮ್ಮ ತಾಯಿ ಮತ್ತು ಅನಂತರಾಯ ದುಃಖ ಪಡ್ಲಿಲ್ಲ. ಏನಪ್ಪಾ ಅಂದ್ರೆ ನಾವು ಹೆಣ್ಣು ಮಗುದ ಗಂಡು ಮಗು ಅಂತ ನಾವು ವಿಚಾರ ಮಾಡಿದ್ದೀವಿ. ಅವ್ರು ಏನು ತಿಳಿದ್ರು? ವೀರಮಲ್ಲಯ್ಯನ ಕೃಪಾ ಕಟಾಕ್ಷದ ಏನ್ ತಿಳಿದ್ರು? ಗಡ್ಡ ಮೀಸಿ ಬಂದವರು ಗಂಡೆಂಬವರು, ಎದೆ ಮುಡಿ ಬಂದರೆ ಹೆಣ್ಣೆಂಬವರು, ಒಳಗೆ ಸುಳಿ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ನಾವು ದೇಹ ರೂಪ ಹೇಸಿಗಳನ್ನ ನೋಡ್ಕೊಂಡು ಹೇಳ್ತೀವಿ ಹೆಣ್ಣೈತಿ ಗಂಡ ಅಂತೀವಿ. ಆದ್ರೆ ಒಳಗ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಏನ್ ಬೈ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಬರ್ತದೆ. ನಾವು ಮ್ಯಾಲಿನ ರೂಪರೇಷೆಗಳನ್ನ ನೋಡಿ ಹೇಳ್ತೀವಿ ಹೆಣ್ಣ ಗಂಡ ಅಂತೇಳಿ. ಆದ್ರೆ ಒಳಗಿರ್ತಕ್ಕಂಥ ಆತ್ಮ ಸ್ವಯಂ ಪ್ರಕಾಶ ರೂಪ ಇರ್ತಕ್ಕಂಥ ಆತ್ಮ ಒಂದೇ ಇರ್ತಕ್ಕಂಥ ಮಾತನ್ನ ಹೇಳ್ತಕ್ಕಂಥದ್ದಾಗಿದ್ರೆ ಅದಕ್ಕೋಸ್ಕರ ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಎದೆ ಮುಡಿ ಬಂದರೆ ಏನಪ್ಪಾ ಜಡೆ ಮುಡಿ ಬಂದರೆ ಹೆಣ್ಣೆಂಬರು, ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಹೆಣ್ಣು ಅಲ್ಲ ಗಂಡು ಅಲ್ಲ, ಪರಮಾತ್ಮನ ಸ್ವರೂಪ ಇರ್ತಕ್ಕಂಥರಾಗ್ತೀವಿ. ಅದಕ್ಕೋಸ್ಕರ ನಾವು ನೀವೆಲ್ಲ ಏನು ಮಾಡೋಣಪ್ಪ ಅಂತಂದಿದ್ದಾರೆ. ಪ್ರತಿನಿತ್ಯ ಶಾಸ್ತ್ರ ಪ್ರೋಚನ ಪುಣ್ಯ ಕಥೆಗಳನ್ನು ಕೇಳ್ಕೊಂಡು ನಮ್ಮ ಜನ್ಮವನ್ನು ಪಾವನ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಐತಿ. ಅದಕ್ಕೋಸ್ಕರ ನಾವು ನೀವೆಲ್ಲರೂ ಏನು ಮಾಡೋಣಪ್ಪ ಅಂತಂದ್ರೆ ನಾಳಿನ ದಿವಸ ಇವತ್ತು ಸಿರಸಮ್ಮನ ಪುಣ್ಯಗರ್ಭದಿಂದ ಅನಂತರಾಯನ ಪುಣ್ಯಗರ್ಭದಿಂದ ಏನಪ್ಪ ಲಿಂಗಮ್ಮ ಅಂತಕ್ಕಂಥ ನಾಮದಿಂದ ಇಲ್ಲಿ ಜನನ ಆಗಿರ್ತಕ್ಕಂಥದ್ದು. ನಾಳಿನ ದಿವಸ ಸಂಗಮನಾಥ ಹೆಂಗಂದಿದ್ದ ಜನನ ಆಗ್ತದೆ, ಪರಮಾತ್ಮ ಧರೆಗೆ ಯಾವ ರೀತಿ ಬರ್ತಾನೆ ಅಂತಕ್ಕಂಥ ಕಥೆಯನ್ನ ನಾಳಿನ ದಿವಸ ವಿಚಾರ ಮಾಡೋಣ. ಸೋಮವಾರ ದಿವಸ ಏನಾಗ್ತದಪ್ಪ ಅಂದ್ರೆ ಲಿಂಗಮ್ಮನ ನಾಮಕರಣ ಆಗ್ತದೆ. ಲಿಂಗಮ್ಮನ ನಾಮಕರಣ ಆಗ್ತದೆ. ಯಾರು ತಾಯಂದ್ರೆ ಏನಪ್ಪ ಅಂದ್ರೆ ಮನೆಯೊಳಗ ವಂಚಿಗೆ ಪಂಚಿಗೆ ಇರ್ಕೊಂಬರಿ ತೊಟ್ಟಿಲೋತ್ಸವ ಕಾರ್ಯಕ್ರಮ ಮಾಡೋದು. ತೊಟ್ಟಿಲೋತ್ಸವ ಲಿಂಗಮ್ಮನ ಜನನ ಆದ ನಂತರ ಲಿಂಗಮ್ಮನ ನಾಮಕರಣ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡೋದೈತಿ ಸೋಮವಾರ ದಿವಸ. ಅದು ಏನಪ್ಪಾ ಅಂತಂದ್ರೆ ಯಜನವಾಡಿ ಇರ್ತಕ್ಕಂಥ ಭರತ ಕಲಾಚಂದ ಬಳಗದ ಸಹಿತ ಅದು ಭಜನೆ ಬರ್ತಾ ಅದು ಕಾಡು ಮಾಡ್ಯಾರ. ಪ್ರತಿಯೊಂದು ಹಳ್ಳಿಗೆ ಸಂಚಾರಿ ಭಜನಾದಿ ಅಂದ್ರೆ ಸಂಸ್ಕೃತಿ ಕಾರ್ಯಕ್ರಮ ಕೊಡ್ಬೇಕು ಅಂತಕ್ಕಂಥ ಕಾರ್ಯಕ್ರಮ ಬಂದ್ರೆ ಅದು ಅವರು ಸಹಿತ ಬರೋರಿದ್ದಾರೆ. ಅದು ಏನಪ್ಪಾ ಅಂದ್ರೆ ಲಿಂಗಮ್ಮ ಅಂತಕ್ಕಂಥ ಏಂದ್ರೆ ಅನಂತರಾಯ ಮತ್ತು
ಸಿರಸಮ್ಮನ ಪುಣ್ಯ ಗರ್ಭದಿಂದ ಹುಟ್ಟಿರ್ತಕ್ಕಂಥ ಆ ತಾಯಿಗೆ ಏನ್ ಮಾಡೋದು ಅದು ಸಹ ನಾಮಕರಣ ಲಿಂಗಮ್ ಅಂತಕ್ಕಂಥ ನಾಮಕರಣ ಅದು ಮಾಡೋದ ಸೋಮವಾರ ದಿವಸ ಸ್ವಲ್ಪ ಬೇಗ ಬರೀ ಅದು ಎಲ್ಲರೂ ಏನ್ ಮಾಡೋಣಪ್ಪ ಅಂತ ಒಂದು ತಾಸು ಹೆಚ್ಚ ಕಡಿಮೆ ಆಗಲಿ ಅವರು ಬರ್ತಾರೆ. ಯಾಕಂದ್ರೆ ಯದಂಡವರು ಬರ್ತಕ್ಕಂಥರಾಗುತ್ತಾರೆ. ಅವ್ರು ಬಂದಂದ್ರೆ ಲಿಂಗಮ್ಮ ಅಂತಕ್ಕಂಥ ನಾಮಕರಣ ಮಾಡಿ ಆ ಜನನೇ ಆಗಿರ್ತಕ್ಕಂಥ ಜಗನ್ಮಾತೆಗೆ ಏನ್ ಮಾಡ್ತಾರೆ ನಾಮಕರಣ ಮಾಡ್ತಕ್ಕಂಥ ಕಾರ್ಯವನ್ನ ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥವಾಗಿದ್ದಾರೆ. ಯಾರ್ಯಾರು ಹಳಿ ಪಂಚಿಗೆ ತೊಂಬರಿ, ಯಾಕಂದ್ರೆ ಯಾರ್ಯಾರು ಮಕ್ಕಳಿಲ್ಲ ಅವರಿಗೆ ಏನಪ್ಪಾ ಅಂದ್ರೆ ಆ ತೊಟ್ಟೊಳಗೆ ಇಟ್ಟಕಸಿಂದ ಒಂದು ತೆಂಗಿನಕಾಯಿ ಒಂದು ಗಂಜಿ ಕೊಟ್ಟದ್ದಾರೆ. ಏನಪ್ಪಾ ಅಂದ್ರೆ ನಮ್ಮ ಪೂಜ್ಯರು ಮಾಡಿದ್ರು, ಅವರು ನಿದರ್ಶನ ಆಗಿದೆ. ನಮ್ಮ ಪೂಜ್ಯರು ತೊಟ್ಟಿಲೋತ್ಸವ ಮಾಡಿದ್ರಲ್ಲ, ನಮ್ಮ ಪೂಜ್ಯರು ಕಟ್ಟಿರ್ತಕ್ಕಂಥ ಗಂಜಿಗೆ ಮತ್ತು ತೆಂಗಿನ ಫಲವನ್ನು ತೆಂಗಿನಕಾಯಿ ಕೊಟ್ಟದ್ರಿಂದ ಇಲ್ಲಿ ಉದಾಹರಣೆ ಎರಡವ. ಇಬ್ರಿಗೂ ಏನಾಗಪ್ಪ ಅಂತಂದ್ರೆ ಏನಪ್ಪಾ ಅಂದ್ರೆ ಮಕ್ಕಳ ಭಾಗ್ಯ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಪೂಜ್ಯರ ಕೃಪಾ ಕಟಾಕ್ಷದಿಂದ ಅವರು ತೊಟ್ಟಿಲೋತ್ಸವಕ್ಕೆ ಕಟ್ಟಿರ್ತಕ್ಕಂಥ ಗೊಂಚಿಗೆ ಮತ್ತು ತೆಂಗಿನಕಾಯಿ ಕೊಟ್ಟದ್ರಿಂದ ಇಬ್ಬರಿಗೆ ಏನಪ್ಪಾ ಅಂದ್ರೆ ಮಕ್ಕಳ ಭಾಗ್ಯವನ್ನು ಕರುಣಿಸತಕ್ಕಂಥರಾಗಿದ್ದಾರೆ. ಹೆಂಗಪ್ಪ ಅಂತ ನಮ್ಮ ಪೂಜ್ಯರು ಸಹಿತ ಅವ್ರು ಮಾಡಿರ್ತಕ್ಕಂಥ ಎಲೆ ಮರಿ ಕಾಯಿ ಅಂತ ಬಾಳೆ ಬದಿಗೆ ಹೋಗಿದ್ದಾರೆ. ಆ ಸಹಿತ ಅವರು ಮಾಡಿರ್ತಕ್ಕಂಥ ಕಾರ್ಯ ಹೆಂಗಾಯ್ತಪ್ಪ ಅಂತಂದ್ರೆ ಅವ್ರ ಕೃಪಾ ಕಟಾಕ್ಷ ಎಷ್ಟಿತ್ತಪ್ಪ ಅಂದ್ರೆ ಅವ್ರ ದೂರದೃಷ್ಟಿ ಎಷ್ಟಿತ್ತಪ್ಪ ಅಂದ್ರೆ ಅವರು ಏನಪ್ಪಾ ಅಂತಂದ್ರೆ ಸತ್ಪುರುಷರ ಸತ್ವ ಸತ್ತ ಮೇಲೆ ಗೊತ್ತಾಗುತ್ತದೆ ಎಂಬಂತೆ ಇದ್ದಾಗ ಹೊತ್ತಾಗಿ ಹಿತ್ತಲಗಳ ಔಷಧಕ್ಕೆ ಮದ್ದಲ್ಲ ಅಂತ ಆಗ್ತದೆ. ನೀನು ಹೋಗಿದ್ದು ರಾಜ್ಯರು ಮಾಡಕ್ಕೆ ಹೋಗಿದ್ರಿ, ನಮ್ಮ ರಕ್ಷಿಸಿರಾಮ್ ಹೋಗಿದ್ರಿ ಅಲ್ಲ ಕಾಡಯ್ಯ ಅಂತಕ್ಕಂಥ ಕಾಡಯ್ಯ ಅಂತಕ್ಕಂಥ ಇಂಗ್ಲೇರ್ ಅವ್ರು ನಿನ್ನೆ ಅವ್ರು ಮಾತಂದ್ರು. ಅವ್ರು ಏನಂದ್ರು ಮುಂಜಾನೆ ಬೆಳಿಗ್ಗೆ ವಿಚಾರ ಮಾಡಿದ್ರಿಂದ ಇಂದ ಅಜ್ಜಾಳು ಬರ್ತಾರೆ ಅಂದ್ರೆ ನೀನ್ ಪುರಾಣ ಚಲ್ ಮಾಡಿ ಹೋಯ್ತಿಲ್ಲ. 40 ವರ್ಷ ಆಯ್ತು ಅಜ್ಜಾಳು ಹೋಗಿದ್ರು, ಈ 3 ವರ್ಷ ನಾನು ಹೊಂಟಿದ್ದೀನಿ. ಏನಪ್ಪ ಅಜ್ಜಾಳು ಬರ್ತಾರೆ ಇಂದ ಅಜ್ಜಾಳು ಬಂದ ನಂತರ ದೊಡ್ಡ ಅಜ್ಜಾಗಳದ ಫೋಟೋ ಅಂತ ನಮ್ಗೆ ಸಿಕ್ಕರೆ ಮನ್ಯಾಗಿಲ್ಲ. ದೊಡ್ಡ ಅಜ್ಜಾಗಳ ಫೋಟೋ ಅಂದ ನಮ್ಗೆ ಮಾಡಿಸಿರಲ್ಲ ಕೇಳೋಣ, ಮಾಡಿಸಿದ್ರೆ ಒಂದು ಕಾಪಿ ಕೊಡದ ದೊಡ್ಡ ಫೋಟೋ ಅಂದ ನಮ್ಮ ಮನ್ಯಾಗ ಮಾಡಿ ಹಾಕೋಣ ಅಂತೇಳಿ ಇವರು ಗಂಡ ಹೆಂಡತಿ ವಿಚಾರ ಮಾಡ ಕಾಡಯ್ಯ ಹೆಂಡತಿ ನಿನ್ನೆ ಬೆಳಿಗ್ಗೆ ವಿಚಾರ ಮಾಡಿದ್ರಂತ ನನಗೂ ಏನ್ ತಿಳಿದು ಗೊತ್ತಿಲ್ಲ. ನಾನು ಫೋಟೋ ಮಾಡ್ಸ್ಕೊಂಡ್ ಬಂದಿಲ್ಲ, ಒಂದು ಫೋಟೋ ಓದಿದ್ದು. ಫೋಟೋ ಓದ್ ಕೂಡಲೇ ಏನು ವಿಚಾರ ಮಾಡ್ತಿರು, ಇದು ಯಪ್ಪ ನಮ್ಮ ಮನೆಗೆ ಬಂದ ಆನಂದದಿಂದ ಆ ಫೋಟೋ ಹೋಗಿ ಜಗಲಿ ಮೇಲೆ ಪೂಜಾ ನನ್ನ ಕೈನೇ ಪೂಜಾ ಮಾಡಕ್ ಹಚ್ಚಿ ಏನ್ ಮಾಡಿ ಪೂಜಾ ಮಾಡಿಕೊಂಡ್ರೆ ಯಪ್ಪ ನಮ್ಮ ಮನೆಗೆ ಬಂದು 40 ವರ್ಷ ಓದಿದ್ರು. ಅವ್ರು ಏನಪ್ಪಾ ಅಂತಂದ್ರೆ ದಿನಾ ಕೂಲಿ ಮಾಡ್ತಕ್ಕಂಥವ್ರು. ನಮ್ಮ ಪೂಜ್ಯರಲ್ಲಿ ಪುರೋಚಿನ ಹೋದಾಗ ಊರಾಗಲಿ ಒಂದು ಗುಡಿಯಾಗ ಪುರೋಚನ ಓದಿದ್ರು. ಅವಾಗ ಇವ್ರ ತಂದೆಯವರು ಇದ್ರು, ಕಾಡಯ್ಯನ ತಂದೆಯವರು ಇದ್ರು. ಅವಾಗ ಇವ್ರು ಸೇವಾ ಅಜ್ಜಾವ್ರು ಸೇವಾ ಮಾಡ್ತಿದ್ರು. ಇವರು ತಾತನ ಶರಣ ಅಂತ ಶಿರಗುರು ಅಜ್ಜಾವ್ರು ಸೇವಾ ಮಾಡ್ತಿದ್ರು. ಅವ್ರು ಇಲ್ದಾಗ ಒಬ್ಬಕ್ಕೆ ಹಣಗಳು ಮನ್ಯಾಗ ಹೋಗ್ಬೇಕಿದ್ರಿ. ಅವ್ ಮಧ್ಯಾಹ್ನದಾಗ ಅರ್ಧಗಳು ಏನ್ ಮಾಡ್ರು ಹೋಗಿ ಅವ್ರ ಮನ್ಯಾಗ ಕಟ್ಟು ರೊಟ್ಟಿ ಪುಂಡಿ ಪಲ್ಯ ಕಟ್ಟು ರೊಟ್ಟಿ ಖಾರ ಪುಂಡಿ ಪಲ್ಯ ತಿಂದು ಬಂದ್ರು. ಏನ್ ಪ್ರಸಾದ ಮಾಡಿಲ್ಲ ಅಂತ ಅಟ್ಟ ತಿಂದು ಬಂದಿದ್ರು. ಅಟ್ಟ ತಿಂದು ಬಂದಕ್ಕ ಏನ್ ಹರಿಸಿ ಬಂದಿದ್ರು ಅಂದ್ರೆ ಇನ್ನೆಲ್ಲ ಒಳ್ಳೇದಾಗ್ತದ ತಗೋ ಅಂತೇಳಿ ನಮ್ಮ ಪೂಜ್ಯ ಹರಿಸಿ ಬಂದಿರ್ತ. ಇವತ್ತು ಅವ್ರು ಕೋಟ್ಯಾಧೀಶರಾಗಿದ್ದಾರೆ. ಅವ್ರ ಇವತ್ತು ಕೋಟ್ಯಾಧೀಶರಾಗಿದ್ದಾರೆ. ಅವ್ರ ಮಗನಾಗಿರ್ತಕ್ಕಂಥ ಅವ್ರ ಮಗ ಒಬ್ಬ ಏನ್ ಹಾವೇರಿ ಒಳಗ ಒಬ್ಬ ನೌಕರಿ ಮಾಡ್ತಾನ, ಒಬ್ಬ ದುಬೈದಾಗ ನೌಕರಿ ಮಾಡ್ತಾನ. ನೀನೇನಂದ ದುಬೈದಾಗ ಇದ್ದಾವ ಎರಡು ಗಂಡು ಮಕ್ಕಳಾಗ್ಯಾವ, ದುಬೈದಾಗ ದೊಡ್ಡವನಿಗೆ 2 ಗಂಡು ಮಕ್ಕಳಾಗ್ಯಾವ. ಈ ಸಣ್ಣವು ಸಹಿತ ಏನಪ್ಪಾ ಅಂತಂದ್ರೆ ಇವೊಂದು 2 ಗಂಡು ಮಕ್ಕಳು ಅಜ್ಜ ಯಪ್ಪ ಕೊಟ್ಟಂದ್ರೆ ನಮ್ಗೆ ಆನಂದ ನಾನು ಸುಖದ ಇರ್ತೇನೆ ಅಂತಕ್ಕಂಥ ಮಾತನ್ನ ನಿನ್ನೆ ಅವನು ಏನೋ ಕಾಡೈ ಅಂತಕ್ಕಂತ ಹೇಳಿದ. ನಮ್ಮ ಪೂಜ್ಯರ ಸಹಿತ ಮಾಡಿರ್ತಕ್ಕಂಥ ಅಗಾಧ ಕಾರ್ಯಗಳನ್ನ ಇಲ್ಲೇ ನಮ್ಗೆ ನಿದರ್ಶನ ಆಗಿರ್ತಕ್ಕಂಥ ಕೊಟ್ಟೆ ದೋಸ್ತದೊಳಗ ಒಂದು ತೆಂಗಿನಕಾಯಿ ಒಂದು ಗಂಜಿಗೆ ಕೊಟ್ಟಿರಲ್ಲ. ಅವ್ರಿಗೂ ಸಹಿತ ಏನ್ ಮಕ್ಕಳ ಭಾಗ್ಯವನ್ನು ಕರುಣಿಸಿರ್ತಕ್ಕಂಥ ನಮ್ಮ ಪೂಜ್ಯರು ಕಾರ್ಯವನ್ನು ಮಾಡಿರ್ತಕ್ಕಂಥರಾಗಿದ್ದಾರೆ. ಒಮ್ಮೆ ನಂಬಿದಪ್ಪ ಅಂದ್ರೆ ಅದು ಮಹಾತ್ಮ ಸಂತ ಶ್ರೀಗಳ ಜ್ಞಾನಿಗಳನ್ನ ನಂಬಿದಪ್ಪ ಅಂದ್ರೆ ಯಾವತ್ತೂ ಪರಮಾತ್ಮ ಸ್ವರೂಪ ಇರ್ತಕ್ಕಂಥ ಸದ್ಗುರುನಾಥ ನಮ್ಮನ್ನು ಯಾವತ್ತೂ ಕೈ ಬಿಡಂಗಿಲ್ಲ ಅಂತಕ್ಕಂಥ ಮಾತನಾಡುತ್ತಾ ಇವತ್ತು ಸಿರಸಮ್ಮನ ಜನನಾಗಿರ್ತಕ್ಕಂಥ ಕಥೆ ಕೇಳ್ತೇವೆ. ನಾಳೆ ಜಂಗಮ ರೂಪದಿಂದ ಜಗದೀಶನ ಧರೆಗೆ ಬಂದಿರತಕ್ಕಂಥ ಕಥೆಯನ್ನ ನಾಳೆ ದಿವಸ ನೋಡೋಣ. ಸೋಮವಾರ ದಿವಸ ಇಲ್ಲಿ ತೊಟ್ಟಿಲೋತ್ಸವ ಇರ್ತದೆ. ಯಾರು ಮನ್ಯಾಗ ಪಂಚಿಗೆ ತೊಂಬರಿ. ಯಾಕಂದ್ರೆ ಯಾರು ಯಾರ ಮಕ್ಕಳ ಭಾಗ್ಯ ಇಲ್ಲ ಅವ್ರಿಗೆ ಏನ್ ಮಾಡೋದು ಅದರ ತೊಟ್ಟಿಲೋಡಿ ಇರ್ತಕ್ಕಂಥ ಕಾಯಿ ಒಂದು ತೆಂಗಿನಕಾಯಿಯನ್ನ ಫಲವನ್ನ ಮತ್ತು ಗಂಜಿಗೆಯನ್ನು ಕೂಡ ಮುಂದಿನ ವರ್ಷ ಒಬ್ಬರ ಬರೋದನ್ನ ಇಬ್ರು ಬರ್ಲಿ ಅಂತಕ್ಕಂಥ ಈ ಕಾರ್ಯಕ್ರಮಕ್ಕೆ ಶ್ರಾವಣ ಮಾಸದೊಳಗೆ ಬರ್ಲಿ ಅಂತಕ್ಕಂಥ ಜಗನ್ಮಾತೆ ಎಲ್ಲರೂ ಸಹಿತ ಕರುಣೆ ಇರ್ಲಿ, ಅವ್ರಿಗೂ ಸಹಿತ ಆಶೀರ್ವಾದ ಮಾಡ್ಲಿ ಅಂತಕ್ಕಂಥ ನಮ್ಮ ದ್ವಯ ಪೂಜ್ಯರು ಸಹಿತ ಅವರಿಂದ ಕರುಣೆಯಿಂದ ಅವ್ರಿಗೂ ಸಹಿತ ಮಕ್ಕಳ ಭಾಗ್ಯ ಕರುಣಿಸ್ಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಪುಣ್ಯವಾಗಿರ್ತಕ್ಕಂಥ ಯಾವ ಗುಡ್ಡಾಪುರ ದಾನಮ್ಮ ದೇವಿಯ ಜನನಾಗಿರ್ತಕ್ಕಂಥ ಕಥೆಯನ್ನು ಇವತ್ತು ನೀವು ಶ್ರವಣ ಮಾಡಿದ್ದೇವೆ. ಅದಕ್ಕೋಸ್ಕರ ಜಗನ್ಮಾತೆಯಾಗಿರ್ತಕ್ಕಂಥ ಸದ್ಗುರು ಜ್ಯೋತಿಲಿಂಗ ಶರಣರು, ಸದ್ಗುರು ಶಂಕರಾನಂದ ಪರಮಹಂಸರು ಸದಾಕಲ್ಯ ಶಾಸ್ತ್ರ ಪುರೋಚನ ಪುಣ್ಯಕತೆ ಕೇಳ್ತಕ್ಕಂಥ ಸದ್ಬುದ್ಧಿ ಸದ್ವಿಚಾರ ಸದ್ಗುರುನಾಥ ನಿಮ್ಮೆಲ್ಲ ಕೊಟ್ಟು ನಿಮ್ಮೆಲ್ಲ ರಕ್ಷಣೆ ಮಾಡಿ ಅಂತ ಬೇಡಿಕೊಳ್ಳುತ್ತಾ ಏನಂತಂದ್ರೂ ಅವರು ಸೇವನ ಶ್ರೀಗಳ ದೇವಿ ಚರಣಾರವಿಂದ ಅರ್ಪಿಸಿ ನನ್ನೆರಡು ವಾಕ್ಯಗಳನ್ನು ಮಾಡ್ತೀನಿ.